ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅಷ್ಟಕ ಯಯಾತಿಯನ್ನ ಬೇರೆ ಬೇರೆ ವಿಚಾರಗಳ ಬಗ್ಗೆ, ಯಾಕೆ ಅಂದರೆ ಯಯಾತಿ ಆಗ ತಾನೇ ಸ್ವರ್ಗದಿಂದ ಕೆಳಗಡೆ ಬೀಳ್ತಾ ಇದ್ದ. ಇದರ ಅನುಭವ ಇರುವವನು ಹೇಳ್ತಾ ಇರುವುದು. ನಮಗೂ ಅಂಥವ್ರು ಸಿಕ್ಕಿದ್ರೆ ಬಿಡ್ತೀವ? ನಮಗೆ ಸಿಕ್ಕಿಲ್ಲ. ಹೀಗಾಗಿ ವೇದವ್ಯಾಸರ ಈ ಮಾತನ್ನೇ ಮೆಲುಕು ಹಾಕ್ತಾ ಇದ್ದೀವಿ. ಹಾಗೆ ಶಾಸ್ತ್ರ ಸಂವಾದ ಹೊಂದಿರುವವರೊಬ್ಬರು ನೇರವಾಗಿ ಎಲ್ಲವನ್ನು ನೋಡಿದವರು ಸಿಕ್ಕಿದ್ರೆ ಎಲ್ಲಿ ಬಿಡ್ತೀವಿ ಅಲ್ವಾ? ಅದರಿಂದ ಕೇಳ್ತಾ ಇದ್ದಾನೆ, ಶಾಸ್ತ್ರದಲ್ಲಿ ಇರುವ ಮಾತು ಮತ್ತೆ ಇವನ ಅನುಭವ ಎರಡರ ಸೇರುವ ಜಾಗ, ಅದಕ್ಕೆ ಕೇಳ್ತಾ ಇದ್ದಾನೆ ಇವನು. ಅಷ್ಟಕ ಕೇಳ್ತಾನೆ, ಕೇನಾದ್ಯತ್ವಂತು ಪ್ರಹಿತೋಸಿ ರಾಜನ್ ಯುವಾ ಸೃಗ್ವೀ ದರ್ಶನೀಯಸ್ಸು ವರ್ಚಾಃ ಕುತಾಗತಃ ಕಥಮಸ್ಯಾಂ ದಿಶಿತ್ವಂ ಉತಾಹೋಸ್ವಿತ್ ಪಾರ್ಥಿವಸ್ಥಾನಮಸ್ತಿ. ನಿನ್ನನ್ನು ಯಾರು ಕಳಿಸಿದ್ರು ಅಂತ ಕೇಳಿದ. ಅಪ್ಪ ತಾತ ಅಂತ ಗುರ್ತು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನೋಡಿದ್ರೂ ಸಾಧ್ಯ ಇಲ್ಲ. ಏಕೆಂದರೆ ನಮ್ಮ ತಾತ ಅಥವಾ ನಮ್ಮ ಅಪ್ಪ ಮತ್ತೆ ಎದುರಾದಾಗ ನಮ್ಮ ಥರನೇ ಇರ್ತಾರೆ ಅಥವಾ ಇಲ್ಲಿಂದ ದೇಹತ್ಯಾಗ ಮಾಡ್ಬೇಕಾದ್ರೆ ಹೇಗಿರ್ತಾರೆ ಹಾಗೆ ಅಂತ ಅಂದ್ಕೊಳ್ಳೋದೇ ಕಷ್ಟ ಅಲ್ವೇ? ಹಾಗೇ ಇರೋದು ಡೈರೆಕ್ಟರ್ಗಳ ತಲೆನಲ್ಲಿ ಮಾತ್ರ. ಅವ್ರು ಹಾಗೆ ತೋರಿಸ್ತಾರೆ, ಹೆಂಗೆ ಸತ್ತಿರ್ತಾನೋ ಹಾಗೆ ಇರ್ತಾನೆ ಅಂತ. ಅದು ಸಾಧ್ಯವಾದ ಪ್ರಾಕ್ಟಿಕಲ್ಲ ಹೇಳಿ ಸುಮ್ಮನೆ. ದೇವರ ವೇದವ್ಯಾಸರು ಹಾಗೆ ಹೌದು ಮಾಡಿದ್ದ, ಹೌದು, ಅದು ವೇದವ್ಯಾಸರ ಶಕ್ತಿ. ಅವರೇನು ಮಾಡಿದ್ರು, ಪರೀಕ್ಷಿತ್ ರಾಜನನ್ನ ಹಾಗೆ ಕರ್ಕೊಂಬಂದು ತೋರಿಸಿದ್ರು ಜನಮೇಜಯನಿಗೆ. ಧೃತರಾಷ್ಟ್ರನಿಗೆ ಸುಮಾರು 18-20 ವರ್ಷಗಳ ಹಿಂದೆ ಸತ್ತ ಅವರ ಮಕ್ಕಳನ್ನೆಲ್ಲ ಹಾಗೇ ಕರ್ಕೊಂಬಂದು ತೋರಿಸಿದ್ರು. ಅದು ಅವ್ರ ಶಕ್ತಿ ಬಿಟ್ರೆ ಇಲ್ಲಿ ಎಲ್ಲ ನಮಗೆ ಹಾಗೆ ನಮ್ಮ ಪೂರ್ವಜ ಒಬ್ಬ ಭೇಟಿ ಆಗ್ತಾನೆ ಅಂದರೆ ಹಾಗೇ ಇರ್ತಾನ? ನಾವು ಚಿಕ್ಕಂದಿನಲ್ಲಿ ನೋಡಿರುವ ಹಾಗೇ ಇರೋದಿಲ್ಲ. ಅದರಿಂದಾಗಿಯೂ ಅವನಿಗೆ ಗೊತ್ತಾಗ್ಲಿಲ್ಲ, ಮತ್ತೆ ಇವನಿಗೂ ಕೂಡ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಮಾನುಷ ಸಂಸ್ಕಾರ ಎಲ್ಲ ಹೊರಟೋಗಿರುತ್ತಲ್ಲ ಯಯಾತಿಗೆ. ಅದರಿಂದಾಗಿ ನಮಗೆ ಈ ಮೂಲಕ ಒಂದು ವಿಚಿತ್ರವಾದ ಸಂದೇಶವನ್ನು ಕೊಡ್ತಾರೆ. ನಿಮ್ಮ ಪೂರ್ವಜ ಮತ್ತೆ ನಿಮಗೆ ಭೇಟಿ ಆದರೆ ಅವನು ಜಾತಿಸ್ಮರನಾಗಿದ್ದರೆ ಕೇಳಿ ತಿಳ್ಕೊಳ್ಬೇಕಾಗತ್ತೆ ವಿನಃ ನೋಡಿದ ಕೂಡಲೇ ಗುರುತು ಸಿಗಲ್ಲ ಅಂತ. ನೀವು ನಿಮ್ಮನ್ನು ಯಾರು ಕಳಿಸಿದ್ದು ಅಂತ ಕೇಳಿದೆ. ಕೇನಾದ್ಯತ್ವಂ ತು ಪ್ರಹಿತೋಸಿ ರಾಜನ್, ಯುವಕನಾಗಿದ್ದಿ, ಸರ್ಗ್ವಿ ಕಂಪು ಬೀರುವ ಮಾಲೆಯನ್ನು ಧರಿಸಿದ್ದಿ, ದರ್ಶನೀಯ ನೀನು ನೋಡ್ಲಿಕ್ಕೆ ಚಂದ, ಸುವರ್ಚಾಹ ಒಳ್ಳೆಯ ವರ್ಚಸ್ಸು, ಕುತಾಗತಃ ಏಕಾಗಿ ಬಂದಿದ್ದಿ, ಈ ದಿಕ್ಕಿಗೆ ಯಾಕೆ ಬಂದಿದ್ದಿ, ಉತಾಹೋಸ್ವಿತ್ ಪಾರ್ಥಿವ ಸ್ಥಾನಮಸ್ತಿ, ಇಲ್ಲಿ ಎಲ್ಲಿಯಾದರೂ ನಿನ್ನ ಸ್ಥಾನವಿದೆಯೋ? ಆಗ ಯಯಾತಿರುವಾಚ ಇಮಂ ಭೌಮಂ ನರಕಂ ಕ್ಷೀಣ ಪುಣ್ಯ ಪ್ರವೇಷ್ಟುಮುರ್ವೀಂ ಗಗನಾದ್ವಿಪ್ರಕಿರಣ
ಉಕ್ತ್ವಾಹಂ ವ ಪ್ರಪಿತಶ್ಯಾಮ್ಯನಂತರಂ ತ್ವರಂ ತ್ವಮೀ ಬ್ರಹ್ಮಣೋ ಲೋಕಪಾಯೇ. ಅದಕ್ಕೆ ನರಕ ಇದು ಯಯಾತಿ ಹೇಳ್ತಾ ಇದ್ದಾನೆ, ಇಮಂ ಭೌಮಂ ನರಕಂ ಕ್ಷೀಣ ಪುಣ್ಯ. ನಾನು ಸ್ವರ್ಗದಲ್ಲಿದ್ದವ, ಪುಣ್ಯ ಎಲ್ಲ ಖಾಲಿ ಆಯಿತು, ಕೆಳಗಡೆ ಬಿದ್ದೆ. ಬೀಳ್ತಾ ಇರುವಾಗ ನೀವು ಸಿಕ್ಕಿದ್ರಿ. ನಿಮಗೆ ಇದ್ದ ಸಂಶಯವನ್ನು ಪರಿಹಾರ ಮಾಡಿ ಇನ್ನೇನು ಬೀಳೋನಿದ್ದೀನಿ. ತ್ವರಂತ್ಯಮಿ ಬ್ರಹ್ಮಣೋ ಲೋಕಪಾಯೇ. ಬ್ರಹ್ಮದೇವರ ದೂತರಾದ, ಬ್ರಹ್ಮದೇವರ ಸೇವಕರಾದ ಎಲ್ಲ ದಿಕ್ಪಾಲಕರು ಬೇಗ ಬೀಳು, ಇನ್ನು ಕೆಲಸ ಆಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಬೀಳ್ಬೇಕಿದೆ ಎಂದ. ಸತಾಂ ಸಕಾಶೇತು ವೃತಪ್ರಪಾತಃ ತೇ ಸಂಗತಾ ಗುಣವಂತಸ್ತು ಸರ್ವೇ ಶಕ್ರಾಶ್ಚ ಲಬ್ಧೋ ಹಿ ವರೋಮಯೈ ಚ ಪತಿಷ್ಯತ ಭೂಮಿತಲಂ ನರೇಂದ್ರ. ಬೀಳ್ಬೇಕಾದ್ರೆ ನಾನೊಂದು ವರ ಕೇಳಿದೆ. ನಾನು ಬೀಳ್ತೀನಿ, ಸಜ್ಜನರ ನಡುವೆ ಬೀಳಬೇಕು, ಆ ರೀತಿ ವರ ಕೊಡ್ರಿ, ನನಗೂ ಒಳ್ಳೆಯದು, ಕ್ಷೇಮ. ನೀವು ನನಗೆ ವರ ಅಂತ ಕೊಡೋದಾದರೆ ಅದನ್ನೇ ಕೊಡಿ ಅಂತ. ಆಯಿತು ಅಂತ. ಆದ್ದರಿಂದಾಗಿ ನಿಮ್ಮ ನಡುವೆ ಬಿದ್ದಿದ್ದೇನೆ. ನೀವು ಸಜ್ಜನರಾದ್ದರಿಂದಲೇನೆ ನನ್ನನ್ನು ಗುರುತಿಸಿದಿರಿ. ಓ ಅಂತ. ಇಲ್ಲಿ ಬೇರೆಯವ್ರಿಗೆ ನಾನು ಕಾಣಲಿಕ್ಕೂ ಸಾಧ್ಯ ಇಲ್ಲ. ಪ್ರಶ್ನೆ ಕೇಳಿದ್ರಿ, ನಿಮಗೆ ಉತ್ತರ ಕೊಡುವ ಸಲುವಾಗಿಯೇ ನಾನು ಅಂತರಾಳದಲ್ಲಿ ನಿಂತು, ನೆಲವನ್ನು ಮುಟ್ಲಿಲ್ಲ ಅವನಿನ್ನು, ಅಂತರಾಳದಲ್ಲಿ ನಿಂತು ಉತ್ತರ ಹೇಳುವ ಹಾಗಾಯಿತು. ಇದೆಲ್ಲ ನಿಮ್ಮ ಅನುಗ್ರಹ, ನಿಮ್ಮ ಸಂಘದ ಒಂದು ಪ್ರಾಪ್ತಿ, ನಿಮ್ಮ ಸಂಘದ ಶಕ್ತಿ. ಅಷ್ಟಕೌವಾಚ ಪೃಚ್ಛಾಮಿ ತ್ವಾಂ ಪ್ರಪತಂತಂ ಪ್ರಪಾತಂ ಯದಿ ಲೋಕಾ ಪಾರ್ಥಿವ ಸಂತಿ ಮೇತ್ರ ಯದ್ಯಂತರಿಕ್ಷೇ ದಿವಿವಾ ಯದಿಶ್ರಿತಾಃ ಕ್ಷೇತ್ರಜ್ಞಂ ತ್ವಾಂ ತಸ್ಯ ಧರ್ಮಸ್ಯ ಮನ್ಯೇ. ಓಹೋ, ಹೀಗೋ? ನನ್ನ ಪುಣ್ಯ ಇದ್ರೆ ಆ ಪುಣ್ಯವನ್ನು ನೀವು ಬಳಸಿಕೊಂಡು ಮತ್ತೆ ನಿಮ್ಮ ಲೋಕಕ್ಕೆ ಮರಳಿ. ಯಾಕೆಂದರೆ ನಿಮ್ಮಿಂದ ನಾನು ಜ್ಞಾನವನ್ನು ಪಡೆದಿದ್ದೇನೆ. ಜ್ಞಾನವನ್ನು ಪಡೆದದ್ದರಿಂದ ನಾನು ಶಿಷ್ಯನಂತಾದೆ. ಜ್ಞಾನವನ್ನು ಕೊಟ್ಟದ್ರಿಂದ ನೀವು ನನ್ನ ಗುರುಗಳಂತಾದ್ರಿ. ಗುರುದಕ್ಷಿಣೆ ಏನು ಕೊಡೋದು? ನೀವು ಬೀಳದಂತೆ ಮತ್ತೆ ತೆರಳಿರಿ. ನನಗೆ ಒಳ್ಳೆಯ ಲೋಕಗಳು ಅಂತ ಏನಾದರೂ ಇದ್ದರೆ ಆ ಲೋಕಗಳು ನಿಮಗೆ ಸಲ್ಲಲಿ, ನನ್ನ ಲೋಕ ನಿಮಗಿರಲಿ. ನೋಡಿ, ಕೇಳಿದ್ದೆಷ್ಟು ಸಾರ್ಥಕ ಆಯಿತು. ಸಜ್ಜನರ ಮಧ್ಯೆ ಬೀಳಬೇಕು ಅಂತನ್ನೋದು. ಅಷ್ಟಕೌವಾಚ. ಸರಿ, ಅಕಸ್ಮಾತ್ ಇದೆಯಾ ನನಗೆ ಲೋಕಗಳು ಅಂತ ಕೇಳಿದ ಅವನು ಅಷ್ಟಕ. ಅದಕ್ಕೆ ಯಯಾತಿ ಹೇಳ್ತಾನೆ, ಯಾವತ್ ಪೃಥಿವ್ಯಂ ವಿಹಿತಂ ಗವಾಶ್ವಂ ಸಹಾರಣ್ಯೇ ಪಶುಭಿ ಪಕ್ಷಿಭಿಶ್ಚ ತಾವಲ್ಲೋಕಾದಿವಿತೆ ಸಂಸ್ಥಿತಾ ವೈ ತಥಾ ವಿಜಾನೀಹಿ ನರೇಂದ್ರ ಸಿಂಹ. ಈ ಭೂಮಿಯಲ್ಲಿ ಎಷ್ಟು ಗೋವುಗಳಿದೆ, ಎಷ್ಟು ಕುದುರೆಗಳಿದೆ, ಎಷ್ಟು ಅರಣ್ಯದ ಪಶುಗಳಿದೆ, ಎಷ್ಟು ಪಕ್ಷಿಗಳಿದೆ, ಅಷ್ಟು 1000 ವರ್ಷ ಲೋಕಗಳು ನಿನಗಿವೆ ಅಂತ. ಸೆನ್ಸಸ್ ಕೂಡಲೇ ಅವ್ರ ತಲೆಗೆ ಹೆಂಗೆ ಬರುತ್ತೆ ಅಂತ. ನಾವಿಲ್ಲಿ ಎಲ್ಲ ಮಾಡಿರ್ತೀವಿ, ಯಾವುದೋ ತಪ್ಪಿ ಹೋಗಿರುತ್ತೆ, ಅವ್ರಿಗೆ ಹಾಗಲ್ಲ. ಆದ್ದರಿಂದ ಈ ಭೂಮಿಯಲ್ಲಿ ಎಷ್ಟು ಅರಣ್ಯ ಪಶುಗಳಿದೆ, ಎಷ್ಟು ಗ್ರಾಮ್ಯ ಪಶುಗಳಿದೆ, ಎಷ್ಟು ಪಕ್ಷಿಗಳಿವೆ, ಅಷ್ಟು 1000 ವರ್ಷಗಳ ತನಕ ನಿನಗೆ ಲೋಕ ಇದೆ. ಹೌದೇನು ಅಂದ ಅಷ್ಟಕ. ತಾನಸ್ತೆ ದದಾಮಿಮಾ ಪ್ರಪತ ಪ್ರಪಾತಂ ಯೇ ಮೇ ಲೋಕಾ ಭುವಿ ರಾಜೇಂದ್ರ ಸಂತಿ ಯದ್ಯಂತರಿಕ್ಷೇ ಯದಿವಾದಿ ವಿಶ್ರಿತಾ ತಾನಾಕ್ರಮ ಕ್ಷಿಪ್ರಂ ಅಮಿತ್ರಹಾಸಿ. ಹೌದೇನು? ನನಗೆ ಯಾವ ಲೋಕಗಳಿದೆ ಅದನ್ನೆಲ್ಲ ನಿನಗೆ ಧಾರೆ ಎರೆದು ಕೊಡ್ತಾ ಇದ್ದೇನೆ, ಮತ್ತೆ ನೀನು ಮೇಲ್ಗಡೆ ಹೋಗು. ನೋಡಿ, ತ್ಯಾಗದ ಒಂದು ಭಾವ. ಯಾರು ಹೀಗೆ ಕೊಡ್ತಾರೆ? ಇದು ಕೊಡ್ತಾ ಇರೋದು ಈ ಲೋಕದ್ದಲ್ಲ. ಈ ಲೋಕ ಅಂತಂದ್ರೆ ಈ ಲೋಕದಲ್ಲಿ ಈ ಲೋಕದ ಪುಣ್ಯವನ್ನ ಅಥವಾ ಈ ಲೋಕದ ಸಂಪತ್ತನ್ನು ಕೊಡೋದ್ರಿಂದ ಪರಲೋಕದಲ್ಲಿ
ಸಂಚಯ ಆಗತ್ತೆ. ಈ ಲೋಕದಲ್ಲಿ ಕಷ್ಟಪಟ್ಟು ಗಳಿಸಿದ ಫಲ ಏನು ಪರಲೋಕದ ಇದೆ ಅದನ್ನೇ ಕೊಡ್ತೀನಿ ಅಂತ ಇದ್ದಾನೆ. ಎಂತಹ ತ್ಯಾಗ ಅದು. ಆಗ ಯಯಾತಿರುವಾಚ ನಾಸ್ಮದ್ವಿಧ ಅಬ್ರಾಹ್ಮಣ ಬ್ರಹ್ಮವಿಚ್ಚ ಪ್ರತಿಗ್ರಹೇ ವರ್ತತೆ ರಾಜಮುಖ್ಯ ಯಥಾ ಪ್ರದೇಯಂ ಸತತಂ ದ್ವಿಜೇಭ್ಯ ತದಾ ದದೇ ಪೂರ್ವಮಹಂ ನರೇಂದ್ರ. ನಾನು ತಗೊಳ್ಳಿಕ್ಕೆ ಬರೋದಿಲ್ವಲ್ಲೋ, ನಾನು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಆದರೆ ದಾನ ತಗೊಳ್ಬಹುದು. ಆದರೆ ಒಂದು ರೀತಿಯಲ್ಲಿ ಬ್ರಾಹ್ಮಣ, ಬ್ರಹ್ಮವಿತ್, ವೇದ ತಿಳಿದಿದ್ದೇನೆ, ವೇದದ ಫಲವನ್ನು ಪ್ರತ್ಯಕ್ಷತಃ ಅನುಭವಿಸಿದ್ದೇನೆ. ವೇದದ ಫಲ ಏನು? ಈ ಲೋಕ ಆಗತ್ತೆ, ಆ ಲೋಕ ಆಗತ್ತೆ, ಪರಲೋಕ ಇದೆ ಅಂತ ಏನು ಹೇಳ್ತಾರೆ ಅದನ್ನು ಅನುಭವಿಸಿದ್ದೇನೆ. ಆದ್ದರಿಂದಾಗಿ ನಾನು ಬ್ರಹ್ಮವಿತ್. ಆದರೆ ಬ್ರಾಹ್ಮಣ ಅಲ್ಲ. ಒಂದೊಮ್ಮೆ ವರ್ಣ ಅನ್ನೋದು ಸ್ವಾಭಾವಿಕ ಆಗದೆ ಹೋದರೆ ಈ ಮಾತಿರಲ್ಲ. ವರ್ಣ ಅನ್ನೋದು ಯಾರಿಗಿರುತ್ತೆ? ದೇವತೆಗಳಿಗೆ ವರ್ಣ ಇಲ್ಲ. ಇಂದ್ರ, ಯಮ, ವರುಣ, ಕುಬೇರ, ಅಗ್ನಿ ಇವ್ರಿಗ್ಯಾರಿಗೂ ವರ್ಣ ಇಲ್ಲ. ಇನ್ನು ಅಧಮರಿಗೆ ವರ್ಣ ಇಲ್ಲ. ವರ್ಣ ಇರೋದು ಯಾರಿಗೂ ಗೊತ್ತಾ? ಸಾತ್ವಿಕರಾದ ಮನುಷ್ಯರಿಗೆ ಮಾತ್ರ ವರ್ಣ ಇರೋದು, ಇನ್ಯಾರಿಗೂ ವರ್ಣ ಇಲ್ಲ. ಬಹಳ ವಿಚಿತ್ರ. ಹಾಗಾದರೆ ಕೃಷ್ಣ ಇಡೀ ಲೋಕದಲ್ಲಿ ನಾನು ವರ್ಣ ಇದೆ ಅಂತ ಹೇಳಿದಾನಲ್ಲ ಅಂದರೆ ಅದು ಹೊರಗಡೆಯ ವರ್ಣ, ಬಾಳುವ ರೀತಿ. ಆದರೆ ಸ್ವಾಭಾವಿಕವಾದ ವರ್ಣ ಅನ್ನೋದೇನಿದೆ ಅದು ಮನುಷ್ಯೋತ್ತಮರಿಗೆ ಮಾತ್ರ ಇದೆ. ನೋಡಿ, ಇಲ್ಲಿ ಅದನ್ನು ಹೇಳೋದು ಯಯಾತಿ ಹೇಳ್ತಾ ಇದ್ದಾನೆ. ಯಯಾತಿ ಯಾರು? ಮನುಷ್ಯೋತ್ತಮ, ಕರ್ಮದಿಂದ ದೇವತ್ವವನ್ನು ಪಡೆದವ. ಅದರಿಂದಾಗ ಅವನು ಹೇಳ್ತಾ ಇದ್ದಾನೆ, ನ ಅಬ್ರಾಹ್ಮಣ ನಾಸ್ಮದ್ವಿಧ ಅಬ್ರಾಹ್ಮಣ, ನಾನು ಬ್ರಾಹ್ಮಣ ಅಲ್ಲ, ಆದರೆ ಬ್ರಹ್ಮವಿತ್, ಬ್ರಹ್ಮವನ್ನು ತಿಳಿದಿದ್ದೇನೆ. ಪ್ರತಿಗ್ರಹೇ ವರ್ತತೆ, ಆದರೆ ನನಗೆ ದಾನ ಇಲ್ಲ. ಪ್ರತಿಗ್ರಹೇ ನವರ್ತತೆ. ಯಥಾ ಪ್ರದೇಯಂ ಸತತಂ ದ್ವಿಜೇಭ್ಯ ದದೇ ಪೂರ್ವಮಹಂ ನರೇಂದ್ರ. ನಾನು ರಾಜನಾಗಿದ್ದಾಗ ಬೇಕಾಷ್ಟು ದಾನ ಮಾಡಿದ್ದೇನೆ, ಆದರೆ ನಾನು ದಾನ ತಗೊಳ್ಳಿಕ್ಕಿಲ್ಲ. ನಾ ಬ್ರಾಹ್ಮಣ ಕೃಪಣೋ ಜಾತು ಜೀವೇತ್ ಯದ್ಯಪಿ ಸ್ಯಾತ್ ಬ್ರಾಹ್ಮಣಿ ವೀರಪತ್ನಿ ಸೋಹಂ ಯದೇವಾ ಕೃತ ಪೂರ್ವಂ ಚರೇಯಂ ವಿವಿತ್ಸಮಾನ ಕಿಮು ತತ್ರ ಸಾಧು. ನ ಅಬ್ರಾಹ್ಮಣ, ಬ್ರಾಹ್ಮಣನಲ್ಲದವನು ದಾನವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ಕೃಪಣ, ದೀನನಾಗಲಿಕ್ಕಿಲ್ಲ. ನ ಅಬ್ರಾಹ್ಮಣ ಕೃಪಣ ಜಾತು ಜೀವೇತ್ ಯದ್ಯಪಿ ಸ್ಯಾತ್ ಬ್ರಾಹ್ಮಣಿ ವೀರಪತ್ನಿ. ಅವನಿಗೆ ತನ್ನ ಹಿಂದಣ ಜನ್ಮದ ನೆನಪು. ನನ್ನ ಹೆಂಡತಿ ಬ್ರಾಹ್ಮಣಿ ಆಗಿರಬಹುದು. ಯಾರು? ದೇವಯಾನಿ. ನನ್ನ ಹೆಂಡತಿ ಬ್ರಾಹ್ಮಣಿ ಆಗಿರಬಹುದು, ಆದರೆ ನಾನು ಸ್ವೀಕಾರ ಮಾಡಲಿಕ್ಕಿಲ್ಲ. ಬ್ರಾಹ್ಮಣನಲ್ಲದವನು ದಾನವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ನಾನು ಯಾವತ್ತೂ ಹಿಂದೆ ಮಾಡಿಲ್ಲ, ತಿಳಿದು ನಾನು ಹೇಗೆ ಮಾಡಲಿ? ಪ್ರತರ್ದನವಾಚ ಪೃಚ್ಛಾಮಿ ತ್ವಾಂ ಸ್ಪೃಹಣೀಯ ರೂಪ ಪ್ರತರ್ದನೋಹಂ ಯದಿ ಮೇ ಸಂತಿ ಲೋಕಾಃ ಯದ್ಯಂತರಿಕ್ಷೇ ಯದಿ ವಾದಿ ವಿಸ್ತೃತಾಃ ಕ್ಷೇತ್ರಜ್ಞಂ ತ್ವಾಂ ತಸ್ಯ ಧರ್ಮಸ್ಯ ಮನ್ಯೇ. ಆಗ ಇನ್ನೊಬ್ಬ ಪ್ರತರ್ದನ ಅಂತ ನೋಡಿ, ಯಯಾತಿಯ ಮಗಳು ಮಾಧವಿ. ಮಾಧವಿಗೆ 4 ಜನ ಮಕ್ಕಳು, ತಂದೆಯಂದಿರೆಲ್ಲ ಬೇರೆ ಬೇರೆ. ಆದರೆ ಅಷ್ಟೂ ಜನ ಯಯಾತಿ, ಇದು ಅಷ್ಟಕ, ಪ್ರತರ್ದನ, ಔಶೀನರ ಶಿಬಿ, ವಸುಮಾನ್ ಅಂತ ಈ 4 ಜನ ಒಂದೇ ತಾಯಿಯಲ್ಲಿ ಹುಟ್ಟಿದವರು. ಬೇರೆ 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 ರಾಜರ ವಾರಸುದಾರರಾಗಿ ರಾಜ್ಯ ಆಳಿದವರು ಒಂದ್ ಕಡೆ ಬಂದು ತಪಸ್ಸು ಮಾಡ್ತಾ ಇದ್ದಾರೆ. ಅವರಲ್ಲಿ ಆ ಒಂದು ಪ್ರೀತಿ, ಆ ಒಂದು ನಂಟಸ್ತಿಕೆ ಬೆಳಿಲಿಕ್ಕೂ ಸೌಜನ್ಯವೇ ಕಾರಣ, ಅಂದ್ರೆ ಸಜ್ಜನರೇ ಆಗಿರೋದೇ ಕಾರಣ.
ಅವರು ಒಟ್ಟಿಗೆ ಇದ್ದಾಗ ಯಾವ್ಯಾವುದೋ ರಾಜ್ಯದಲ್ಲಿ ಒಟ್ಟಿಗೆ ಇದ್ದವರು, ಅವರು ಚಿಕ್ಕಂದಿನಲ್ಲಿ ಅವರಿಗೆ ಒಂದು ಬಾಂಧವ್ಯ ಇರಲ್ಲ, ಏನಿರಲ್ಲ, ಕೇಳಿರ್ತಾರೆ, ಅವರು ಅದನ್ನು ಅಷ್ಟು ಸಹಜವಾಗಿ ತಗೋತಾರೆ. ಈಗ ಎಷ್ಟು ಕಾಂಪ್ಲಿಕೇಶನ್, ಒಂದು ಇವ್ರು ಕೇಳೋದೇನು, ಅವರು ಹೇಳೋದೇನು, ನೀನು ನಿಮ್ಮ ತಾಯಿ ಯಾರು ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಾಧವಿಯ ಮಗ ನಾನು ಅಂತ ಒಬ್ಬ ಹೇಳ್ಕೋಬೋದಿತ್ತ? ಇವತ್ತಿನ ನೋಡಿ ಯಾರು ಮುಂದುವರೆದವರು. ಅವತ್ತು ಮಾಧವಿ, ನಮ್ಮಮ್ಮ ಮಾಧವಿ, ನಮ್ಮ ಅಮ್ಮ ಮಾಧವಿ, ಎಲ್ಲಿದ್ದಾಳೆ ಗೊತ್ತಿಲ್ಲ. ಆ ರಾಜನ ತಾಯಿ ಮಾಧವಿ. ಯಾಕೆ? ಯಾರೋ ಒಬ್ಬ ಗಾಲವ ಕುದುರೆಯನ್ನು ತಂದುಕೊಡ್ಬೇಕು ಅನ್ನುವ ಸಲುವಾಗಿ ಯಯಾತಿಯ ಮಗಳನ್ನ 4 ಜನ ರಾಜರಿಗೆ ಕೊಟ್ಟ. ಅದರಿಂದ ಒಬ್ಬೊಬ್ಬರು ಮಕ್ಕಳು ಹುಟ್ಟಿದ್ರು. ಅವ್ರು ನಾವು ನಮ್ಮ ಅಪ್ಪನ ರಾಜ್ಯವನ್ನು ಮುಂದುವರಿಸ್ತೇವೆ. ಇಷ್ಟು ಸಹಜವಾಗಿ ತಗೊಳಂದ್ರು. ಇವತ್ತಿನ ಕಾಲದಲ್ಲಿ ತಗೊಳ್ಳಿಕ್ಕಾಗತ್ತೆ ಅಂದ್ರೆ ಅಷ್ಟು ಸಹಜವಾಗಿ? ಯಾರು ಮುಂದುವರೆದವರು? ಅವರ? ಈ ರೀತಿ ಪರಿಸ್ಥಿತಿ ನಮಗಿದ್ರೆ ಅಲ್ಲ, ಅದು ಇರೋದು ಹೋಯ್ತು, ಹೇಳಲಿಕ್ಕೆ ಕೂಡ ಗೊತ್ತಾಗ್ತಾ ಇಲ್ಲ ಯಾರಿಗೂ ಕೂಡ. ಈ ಥರದ್ದೊಂದು ಕಾಂಪ್ಲಿಕೇಶನ್ ಇವಾಗಿದ್ರೆ ಆಗ್ತಾ ಇತ್ತು ಅಂತ ಹೇಳಲಿಕ್ಕೂ ಗೊತ್ತಾಗದ ಪರಿಸ್ಥಿತಿಗೂ ನಾವು ತಲುಪಿದ್ದೀವಿ. 9 ವರ್ಷ ಮಹಾಭಾರತ ಉಪನ್ಯಾಸ ಮಾಡಿರಬಹುದು, ಆದರೆ ಈ ತರಹದ ಅಂಶಗಳನ್ನು ಗಮನಿಸದಂತೆ ಹೇಳಿದ ಅದ್ಭುತವಾದ ಜಾಣ್ಮೆಯವರಿದ್ದಾರೆ. ಅದರಿಂದ ಇದು ಸುಮ್ಮನೆ ಯೋಚನೆ ಮಾಡಿದ್ರೆ ಸಾಕು, ಮೈ ನಡುಗುತ್ತೆ. ಏನಿದು ಇಷ್ಟು ವಿಚಿತ್ರವಾಗಿ ಹೇಳಿದಾರಲ್ಲ ಅಂತ. ಅವ್ರ ಮನೋಭಾವ ಹೇಗಿರಬೇಡ, ಅವರ ಹೊರಗಡೆಯ ಕ್ರಿಯೆ ನೋಡಿ. ಅದರಿಂದ ಆ ಪ್ರತರ್ಧನ ಕೇಳಿದ, ನನ್ನ ಲೋಕ ಏನಾದ್ರು ಇದ್ರೆ ನೀವು ಕೊಡ್ತೇನೆ ತಗೊಳ್ಳಿ ಇಂದ ಪ್ರತರ್ಧನ. ಆಗ ಯಯಾತಿ ಹೇಳಿದ, ಸಂತಿ ಲೋಕ ಬಹವಸ್ತೆ ನರೇಂದ್ರ ಅಪ್ಯೈಕೈಕಂ 700 ಮಧುಚ್ಯುತೋ ಘೃತವಂತೋ ವಿಚೋಕಾ ತೇನಾಂತವಂತ ಪ್ರತಿಪಾಲಯಂತಿ. ನಿನಗೆ ಬಹಳ ಲೋಕಗಳಿದೆ, ಒಂದೊಂದು ಲೋಕಗಳು ಸಾವಿರಾರು ವರ್ಷ ಬಾಳಬಹುದಾದವುಗಳು. ಜೇನು ತುಂಬುವ, ಜೇನಿನಿಂದ ತುಂಬಿರುವ, ತುಪ್ಪದ ಹೊಳೆ ಹರಿಯುವ, ಯಾವುದೇ ಶೋಕವಿರದ ಲೋಕಗಳು ನಿನಗಿವೆ. ಅನಂತ ಲೋಕಗಳಿದೆ. ಹಾಗಾದ್ರೆ ಅದನ್ನೇ ಕೊಡ್ತೇನೆ, ನೀನು ಯಾವುದೇ ಮೋಹವಿಲ್ಲದೆ ಅದನ್ನು ಸ್ವೀಕರಿಸಿ ಮತ್ತೆ ತೆರಳು. ಇದೋ ನಿನಗೆ ಧಾರೆ ಎರೆದು ಕೊಡ್ತೇನೆ. ಯಯಾತಿರುವಾಚ ನತುಲ್ಯ ತೇಜಾ ಸುಕೃತಂ ಹಿ ಕಾಮಯೇ ಯೋಗಕ್ಷೇಮಂ ಪಾರ್ಥಿವಾತ್ ಪಾರ್ಥಿವಸ್ಸನ್ ದೈವಾದೇಶಾದಾಪದಂ ಪ್ರಾಪ್ಯ ವಿದ್ವಾನ್ ಚರೇನ್ ಋಷಂಸಂ ನಹಿ ಜಾತು ರಾಜ. ರಾಜನಾದವನು ದಾನ ತೆಗೆದುಕೊಳ್ಳೋದ್ರಷ್ಟು ಕ್ರೌರ್ಯ ಇನ್ನೊಂದಿಲ್ಲ. ಯಾಕೆ ಅಂದ್ರೆ ರಾಜನಾದವನಿಗೆ ಎಲ್ಲ ಇರುತ್ತೆ, ಎಲ್ಲ ಇದ್ಮೇಲೆ ದಾನ ತಗೊಳ್ಳೋದು ಅಸಂಗತ. ಇನ್ನು ನಾನು ನಿನ್ನಿಂದ ದಾನ ತಗೊಳ್ಬೇಕು, ನಾನು ನಿನ್ಗೇನ ಏನಾಗಬೇಕು? ಏನೂ ಇಲ್ಲ. ನಾನು ಹೇಳಿದ್ದು ಈಗಾಗಲೇ ವೇದಾದಿಗಳಲ್ಲೆಲ್ಲ ಇದೆ, ವೇದಾದಿಗಳಲ್ಲಿ ಇರೋದನ್ನೇ ಹೇಳಿದ್ದು. ಏನು ಸ್ಪೆಷಲ್ ಅಂತಂದ್ರೆ ವೇದಾದಿಗಳಲ್ಲಿ ಇದ್ದದ್ದನ್ನು, ನನ್ನ ಅನುಭವಕ್ಕೆ ಬಂದದ್ದನ್ನು ಹೇಳಿರೋದು. ಸರಿ, ಆದರೆ ಮೊದಲು ಯೌವನ ತಗೊಂಡಿದ್ದಾನಲ್ವಾ ಮೊದಲು? ಹೌದು, ಯೌವನ ದಾನ ಅಲ್ಲ, ಅದು ತನ್ನ ಮಕ್ಕಳಲ್ಲೇ ಕೇಳ್ತಾ ಇರೋದು. ಮಕ್ಕಳಿಂದ ತಗೊಳ್ಳೋದು ದಾನ ಅಲ್ಲ, ಮಕ್ಕಳಿಂದ ಪಡೆಯೋದು ಅಧಿಕಾರ. ಅದು ಯಾಕಂದ್ರೆ ನಾನು ಅವ್ರಿಗೆ ಯೌವನವನ್ನು ಕೊಟ್ಟಿದ್ದೀನೋ ಇಲ್ವೋ, ಅದರಿಂದಾಗಿ ಆ ಯೌವನವನ್ನೇ ನಾನೊಂದು ಸ್ವಲ್ಪ ಬಳಸ್ತೀನಿ ಅಂತ ಹೇಳಿದ್ದೇ ವಿನಃ ಆ ಯೌವನ ದಾನದ ಲೆಕ್ಕಕ್ಕೆ ಬರಲ್ಲ. ಈ ಹಿನ್ನೆಲೆಯಲ್ಲಿ ಮುಪ್ಪನ್ನ, ಯೌವನವನ್ನು ತಗೊಂಡಿರೋದು ಅದು ದಾನ ಅಲ್ಲ, ಕೇಳಿ ತಗೊಂಡಿರೋದು, ಕೊಡುವಂತ ಅಧಿಕಾರತ್ವೆಯನ್ನು ತಗೊಂಡಿರೋದು.
ಈ ದೈವಾದೇಶದಿಂದ ಆಪತ್ತನ್ನು ಹೊಂದಿದ್ದೇನೆ, ಮತ್ತೆ ನೀವ್ಯಾರು ಅಂತ ಗೊತ್ತಿಲ್ಲ. ಇವನಾದ್ರೆ ಮಗ ಅಂತ ಅನ್ನೋದು ಗೊತ್ತಿದೆ. ಮಗನ ಸ್ವತ್ತಿನ ಮೇಲೆ ಅಪ್ಪನ ಅಧಿಕಾರ ಇದ್ದೇ ಇರುತ್ತೆ. ಧರ್ಮ್ಯಂ ಮಾರ್ಗಂ ಚಿಂತಯಾನೋ ಯಶಸ್ಯಂ ಕುರ್ಯಾತ್ತಪೋ ಧರ್ಮಮವೇಕ್ಷಮಾಣ ನಮದ್ವಿದೋ ಧರ್ಮ ಬುದ್ಧಿರ್ಹಿ ರಾಜ ಹೇವಂ ಕುರ್ಯಾತ್ ಕೃಪಣಂ ಮಾಂ ಯಥಾರ್ಥ. ಧರ್ಮಬದ್ಧವಾದ ಮಾರ್ಗವೇ ನಾನು ದಾನ ತಗೊಳ್ಳೋದು. ಒಳ್ಳೆಯ ಹೆಸರು ತರುತ್ತಾ ನನಗೆ ಈ ತರಹ ದಾನ ತಗೊಳ್ಳೋದು. ನನ್ನಂತಹ ಧರ್ಮಬುದ್ಧಿಯನ್ನು ತೆಗೆದುಕೊಳ್ಳಬಾರದು. ಇದು ದಾನ ಅಂದ್ರೆ. ಕುರ್ಯಾಮ ಪೂರ್ವಂ ನ ಕೃತಂ ಯದನ್ಯೈಃ ವಿವಿತ್ಸಮಾನ ಕಿಮು ತತ್ರ ಸಾಧು ಬ್ರುವಾಣಮೇವಂ ನೃಪತಿಂ ಯಯಾತಿಂ ನೃಪೋತ್ತಮೋ ವಸುಮಾನ ಬ್ರವೀತ್ತಂ. ಆಗ ಇನ್ನೊಬ್ಬ ವಸುಮಾನ್ ಅಂತ ಒಬ್ಬ ಇದ್ದ. ವಸುಮನಸ್ ಅಂತ ಹೇಳ್ತಾರೆ, ವಸುಮಾನ್ ಅಂತ, ವಸುಮನಾಹ ಅಂತ ಕೂಡ ಹೇಳ್ತಾರೆ, ವಸುಮಾನ್ ಅಂತ ಎರಡೂ ತರಹದ ಪಾಠಗಳಿದೆ. ವಸುಮಾನ್ ಹೇಳಿದ ಅನ್ನುವಲ್ಲಿಗೆ 41ನೆಯ ಅಧ್ಯಾಯ ಮುಗಿತು. ಪೃಚ್ಛಾಮ್ಯಹಂ ವಸುಮಾನೌಷಧಶ್ವಿಃ ಯದ್ಯಸ್ತಿ ಲೋಕೋ ದಿವಿ ಮಹ್ಯಂ ನರೇಂದ್ರ ಯದ್ಯಂತರಿಕ್ಷೇ ಪ್ರತಿತೋ ಮಹಾತ್ಮನ್ ಕ್ಷೇತ್ರಜ್ಞಂ ತ್ವಾಂ ತಸ್ಯ ಧರ್ಮಸ್ಯ ಮನ್ಯೇ. ವಸುಮನಸ್ ಹೇಳ್ತಾನೆ, ಅಲ್ಲಯ್ಯ ಸುರೂಪನೇ, ಸ್ಪೃಹಣೀಯ ರೂಪನೇ, ನನಗೆ ಲೋಕಗಳಿದೆಯಾ ಹೇಳು. ಇದೆಯಲ್ಲ ಅಂದ ಅವನು. ಯದ್ಯಂತರಿಕ್ಷಂ ಪೃಥಿವೀ ದಿಶಶ್ಚ ಯತ್ತೇಜಸಾ ತಪತೆ ಭಾನುಮಾನ್ಶ್ಚ ಲೋಕಾಸ್ತಾವಂತೋ ದಿವಿ ಸಂಸ್ಥಿತಾ ವೈ ತೇ ತ್ವಾಂ ಭವಂತಂ ಪ್ರತಿಪಾಲಯಂತೀ. ಭೂಮಿ ಮತ್ತು ಆಗಸಗಳಲ್ಲಿ ಸೂರ್ಯನ ರಥ ಓಡಾಡುವ ದೂರ ಏನಿದೆ ಅಷ್ಟು 1000 ವರ್ಷಗಳ ಕಾಲದ ಲೋಕ ನಿನಗಿದೆ, ಇದೆಯಲ್ಲ ನಿನಗೆ. ಹಾಗಾದ್ರೆ ಇದನ್ನು ತಗೊಳ್ಳಲ್ಲ. ತಾನಸ್ತೆ ದದಾಮಿ ಪತಮಾಪ್ರಪಾತಂ ಯೇ ಮೇ ಲೋಕಾಸ್ತವತೆ ವೈಭವಂತು ಕ್ರೀಣಿಶ್ವೈನಾನ್ ತೃಣಕೇನಾಪಿ ರಾಜನ್ ಪ್ರತಿಗ್ರಹಸ್ತೆ ಯದಿ ಸಮ್ಯಕ್ ಪ್ರದೃಷ್ಟ. ಆಗಲಿಂದ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೇನೆ ನಾನು. ದಾನ ಸ್ವೀಕಾರ ಮಾಡೋದು ಕಷ್ಟ, ಕ್ರಯಕ್ಕೆ ಕೊಡ್ಬೋದಲ್ಲ. ನನಗೊಂದು ಸಣ್ಣ ಹುಲ್ಲಿನ ಕಡ್ಡಿ ಕೊಡು ಸಾಂಕೇತಿಕವಾಗಿ. ಆ ಸಣ್ಣ ಹುಲ್ಲಿನ ಕಡ್ಡಿಗೆ ಪ್ರತಿಯಾಗಿ ನನ್ನ ಲೋಕಗಳನ್ನೆಲ್ಲ ಕೊಡ್ತೀನಿ, ಸಾಕು ಅಷ್ಟೇ. ಆಗ ನಿನಗೆ ನೋವು ಏನು, ಅಯ್ಯೋ ದಾನ ತಗೊಳ್ಬಾರದು ಅಂತ. ದಾನ ಎಲ್ಲಿ ತಗೊಂಡು? ಖರೀದಿಸಿದೆ. ಒಂದು ಹುಲ್ಲಿನ ಕಡ್ಡಿಯನ್ನು ಕೊಡು, ಇಲ್ಲವೇ ಒಂದು ಸಮಿತ್ತನ್ನ ಕೊಡು. ಆ ಸಮಿತ್ತನ್ನು ನಾನು ತಗೊಂಡು ನನ್ನ ಲೋಕವನ್ನೆಲ್ಲ ನಿನಗೆ ಕೊಡ್ತೇನೆ. ನನ್ನ ಲೋಕ ಕೊಡ್ಲಿಕ್ಕೆ ಏನು ಬೆಲೆ ಅಂದ್ರೆ ಒಂದು ಸಮಿತ್ತು. ಶಿಬಿರುವಾಚ. ಆಗ ಯಯಾತಿರುವಾಚ ನ ಮಿಥ್ಯಾಹಂ ವಿಕ್ರಯಂ ವೈಸ್ಮರಾಮಿ ಮಯಾ ಕೃತಂ ಶಿಶುಭಾವೇಪಿ ರಾಜನ್ ಕುರ್ಯಾಂ ನ ಚೈವಾ ಕೃತಪೂರ್ವಮನ್ಯೈಃ ವಿವಿತ್ಸಮಾನೋ ವಸುಮನ್ನ ಸಾಧು. ಏನಪ್ಪ ಭೂಲೋಕದ ಸಿಎಗಳೇ ಕೊಡೋ ಐಡಿಯಾ ಎಲ್ಲ ನನಗೆ ಕೊಡ್ತಾ ಇದೆಯಲ್ಲ ನೀನು. ನ ಮಿಥ್ಯಾಹಂ ವಿಕ್ರಯಂ ವೈಸ್ಮರಾಮಿ. ಮಿಥ್ಯಾ ವಿಕ್ರಯ ಮಾಡಬಾರದಲ್ವೇ? ಮಿಥ್ಯಾ ವಿಕ್ರಯ ಇದು. ನಾನು ನನ್ನ ಚಿಕ್ಕವನಾಗಿದ್ದಾಗಲೂ ನಾನು ಇದನ್ನು ಮಾಡಿಲ್ಲ. ನಚೈವ ಅಕೃತಪೂರ್ವ ಮನ್ಯೈಹಿ, ನಾನಲ್ಲ, ನನ್ನ ಹಿಂದಿನವರು ಇದನ್ನು ಮಾಡಿಲ್ಲ. ನಾನು ಹೆಂಗ್ ಮಾಡಲಿ? ವಸುಮನ್ ನ ಸಾಧು, ಸರಿಯಲ್ಲ. ಹೌದಾ? ನಿನಗೆ ಕ್ರಯ ಇಲ್ಲ ಅಂತಂದ್ರೆ ನನಗೂ ಬೇಡ ಅಂದ ಇವನು. ತಾನ್ಸ್ತ್ವಂ ಲೋಕಾನ್ ಪ್ರತಿಪದ್ಯ ಸ್ವರಾಜನ್ ಮಯಾ ದತ್ತಾನ್ ಯದಿ ನೇಷ್ಟಕ್ರಯಸ್ತೆ ನಾಹಂ ತಾನ್ವೈ ಪ್ರತಿಗಂತಾ ನರೇಂದ್ರ ಸರ್ವೇ ಲೋಕಾಸ್ತಾವಕಾ ವೈ ಭವಂತು. ಹಾಗಿದ್ರೆ ಕ್ರಯ ಇಷ್ಟ ಇಲ್ಲ ಅಂದ್ರೆ ನಾನು ಹೋಗಲ್ಲ ಅದಕ್ಕೆ ಅಂತ ಹಠ ಹಿಡಿದ. ಅಷ್ಟು ಹೊತ್ತಿಗೆ ಶಿಬಿ ಬಂದ, ದಾನಶೂರ ಅವನು. ವಾಸ್ತವವಾಗಿ ಕರ್ಣನನ್ನ ದಾನಶೂರ ಅಂತ ಎಲ್ಲೂ ಕರೀಲಿಲ್ಲ. ಅವನು ಕಡೆಗೆ ಕವಚವನ್ನು ಕೊಟ್ಟ ಅಂತ ಉಂಟಲ್ಲ, ಅದು ಕ್ರಯವೇ. ನಾನು
ನನ್ನ ಕವಚ ಕೊಡ್ತೇನೆ, ಶಕ್ತಿ ಆಯುಧ ಕೊಡು ಅಂತ ಕ್ರಯ ಆಗೋಯ್ತದು ವಾಸ್ತವಿಕವಾಗಿ. ಆದರೆ ನಮ್ಮ ಕನ್ನಡದ ಕವಿಗಳಿಗೆ ಒಂದು ದೊಡ್ಡ ದಾನಶೂರ. ವಾಸ್ತವವಾಗಿ ಹಾಗೇನಿಲ್ಲ. ಕನ್ನಡದ ಕವಿಗಳು ದುರ್ಯೋಧನನ ಕಡೆಗೆ, ಯಾಕೆ ಗೊತ್ತಾ? ಅವತ್ತು ಕನ್ನಡ ನಾಡಿನ ದೊರೆಗಳು ಹೋರಾಡಿದ್ದು ದುರ್ಯೋಧನನ ಪರವಾಗಿ. ಕುಂತಳ ದೇಶ, ಕುಂತಳ ಅಂತ ಕರಿತಾ ಇದ್ರು ಅವಾಗ, ಕುಂತಳ ದೇಶದವರು ದುರ್ಯೋಧನನ ಪರವಾಗಿ ಹೋರಾಡಿದ್ದು. ಪಾಂಡ್ಯ ದೇಶದವರು, ತಮಿಳುನಾಡು ಪಾಂಡ್ಯ, ಅವರು ಧರ್ಮರಾಜನ ಪರವಾಗಿ ಹೋರಾಡಿದ್ದು. ಆಯ್ತಾ, ಅವತ್ತು ಹೋರಾಡಿದ್ವಲ್ಲ, ಇವತ್ತಿಗೂ ಹಾಗೇ ಇದ್ದೇವೆ. ಗೊತ್ತಾಯ್ತಾ? ಹೆಚ್ಚಿನ ಜನಕ್ಕೆ ಮಧ್ವಾಚಾರ್ಯನ ಕಂಡ್ರೆ ಯಾಕಾಗಲ್ಲ ಅಂತ ಹೀಗೂ ಒಂದು ಕಾರಣ ಇರುತ್ತೆ. ಶಿಬಿರುವಾಚ ಪೃಚ್ಛಾಮಿ ತ್ವಾಂ ಶಿಬಿರೌಶೀನರೋಹಂ. ಯಾಕೆ ಹೇಳಿದ್ದು ನಾನು ಅಂದರೆ, ಕನ್ನಡ ನಾಡಿನ ಕವಿಗಳು ಯಾಕೆ ದುರ್ಯೋಧನನ ಕಡೆಗೆ ಹೆಚ್ಚಿನ ಒಲವು ಅಂತಂದರೆ, ಇದು ಒಂದು ಕಾರಣ ಇರಬಹುದು. ಅವತ್ತಿನಿಂದ ಹೋರಾಡಿದ್ದು. ಈ ತಮಿಳುನಾಡಿಗೆ ಹೋದರೆ ಇನ್ನೊಂದು ಭೀಕರ. ನಾವು ಹುಗ್ಗಿ ಕಂಡಿಡಿದಿದ್ದೆ, ನಾವು ಪಾಂಡವರಿಗೆ ಅಡಿಗೆ ಮಾಡಿ ಹಾಕ್ತಾ ಇದ್ವಿ. ಬೆಳಗ್ಗೆ ಬೇಗ ಹೋಗಬೇಕಿತ್ತಲ್ಲ ಯುದ್ಧಕ್ಕೆ, ಊಟ ಮಾಡಿಕೊಂಡು ಹೋಗ್ತಾ ಇದ್ರು. ಅದಕ್ಕೆ ನಾವು ಅದೊಂದು ಕಾವ್ಯ ಇದೆ ಅವ್ರದ್ದು, ಪ್ರಾಚೀನವರದ್ದು, ಅಹನಾನೂರು ಅಂತ ಹೇಳಿ ಅವ್ರದ್ದೊಂದು ಕಾವ್ಯ, ಬಹಳ ಪ್ರಾಚೀನ ತಮಿಳು ಕಾವ್ಯ, ಅದರಲ್ಲಿದೆ ಅಂತ ಹೇಳ್ತಾರೆ. ತಾನಸ್ತ್ವಂ ಲೋಕಾನ್, ಆಗ ಶಿಬಿ ಹೇಳಿದ, ಪೃಚ್ಛಾಮಿ ತ್ವಾಂ ಶಿಬಿರೌಶೀನರೋಹಂ ಮಮಾಪಿ ಲೋಕಾ ಯದಿ ಸಂತಿ ತಾತ ಯದ್ಯಂತರಿಕ್ಷೇ ಯದಿವಾದಿ ವಿಸ್ತೃತಾಃ ಕ್ಷೇತ್ರಜ್ಞಂ ತ್ವಾಂ ತಸ್ಯ ಧರ್ಮಸ್ಯ ಮನ್ಯೇ. ಓ ಚಂದದ ಶರೀರವುಳ್ಳವನೇ, ಚಂದದ ಒಂದು ಜೀವನದ ಧನ್ಯತೆಯವನೇ, ಕೇಳ್ತಾ ಇದ್ದೇನೆ, ನನಗೇನಾದರೂ ಲೋಕಗಳುಂಟೆ? ನತ್ವಂ ವಾಚಾ ಹೃದಯೇನಾಪಿ ರಾಜನ್ ಪರೀಪ್ಸಮಾನೋ ಮಾವಮಂಸ್ಥಾ ನರೇಂದ್ರ ತೇನಾನಂತಾದಿವಿ ಲೋಕಾಸ್ಥಿತಾ ವೈ ವಿದ್ಯುದ್ರೂಪಾಸ್ವನವಂತೋ ಮಹಾಂತಃ. ನತ್ವಂ ವಾಚಾ ಹೃದಯೇನಾಪಿ ರಾಜನ್ ಪರೀಪ್ಸಮಾನಃ. ನೋಡು, ನಿನಗೆ ಎಷ್ಟು ಲೋಕ ಇದೆ ಅಂತ ಹೇಳಿ ನಾನು ಮಾತಿನಲ್ಲಿ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಲೋಕ ಇದೆ. ಶಿಬಿ ಅಭಯದಾನ ಅನ್ನೋದು ಅವನ ವ್ರತ. ನನಗೆ ಯಾರು ಕಾಪಾಡುವಂತ ಬರ್ತಾರೆ ಅವರಿಗೆ ಶರೀರವನ್ನೇ ಕೊಟ್ಟೇನು ಅಂತನ್ನುವ ವ್ರತ. ಆದರೆ ಇದು ಗೊತ್ತಿಲ್ಲದೆ ಕಾರಂತರು ವಿಚಿತ್ರವಾದ ಒಂದು ಪ್ರಶ್ನೆ ಮುಂದೆ ಇಡ್ತಾರೆ. ಎಲ್ಲ ಪಾರಿವಾಳಗಳು ನಾಳೆ ಬಂತು ಅಂದರೆ ಆ ಪಾರಿವಾಳಗಳನ್ನೆಲ್ಲ ರಕ್ಷಣೆ ಮಾಡಬೇಕು ಗಿಡುಗಗಳಿಂದ. ಗಿಡುಗಗಳಿಗೇನು ವ್ಯವಸ್ಥೆ ಮಾಡೋದು? ಇರೋ ಎತ್ತುಗಳನ್ನೆಲ್ಲ ಕತ್ತರಿಸೋದಾ? ಎತ್ತುಗಳು ಮೊರೆ ಹೊಕ್ಕಿದ್ರೆ ಮತ್ಯಾವ ಆಹಾರದ ವ್ಯವಸ್ಥೆ ಮಾಡೋದು? ಹುಲ್ಲಿಗೆ ಜೀವ ಇದೆ ಅಂತಾರೆ. ನಾಳೆ ಎತ್ತುಗಳೆಲ್ಲ ತಿಂತಾ ಇವೆ ಅಂತ ಹುಲ್ಲು ಮೊರೆ ಹೊಕ್ಕರೆ ಆಯಿತು ಅಂತ ಹೇಳಿ ಎತ್ತುಗಳಿಗೆ ಬೇರೆ ವ್ಯವಸ್ಥೆ ಮಾಡಲಿಕ್ಕಾಗತ್ತಾ? ಜಿಂಕೆಗಳಿಗೆ ಬೇರೆ ವ್ಯವಸ್ಥೆ ಮಾಡಲಿಕ್ಕಾಗತ್ತಾ? ಹುಲಿಗಳಿಗೆ ಬೇರೆ ವ್ಯವಸ್ಥೆ ಮಾಡಲಿಕ್ಕಾಗತ್ತಾ? ಈ ಫುಡ್ ಲೈನ್ ಇದೆ, ಏನಿದೆ ಅದೇ ಕೆಡಿಸ್ಬಿಡ್ತಾ ಇದ್ದೀರ ನೀವು. ಅದರಿಂದಾಗಿ ತಲೆ ಇಲ್ಲ ಬುಡ ಇಲ್ಲ ಈ ಕಥೆಗೆ ಅಂತ ಅವ್ರಿಗದು ಅರ್ಥ ಆಗಿಲ್ಲ. ಎಲ್ಲರೂ ಬಂದರೆ ಆಮೇಲೆ ನೋಡ್ಕೊಳ್ಳೋದು, ಎಲ್ಲರೂ ಬರಲಿಲ್ಲ. ಯಾರು ಶರಣಾಗಿ ಬರ್ತಾರೆ ಅವರಿಗೆ ನಾನು ಅಭಯದಾನ ಮಾಡುತ್ತೇನೆ ಅಂತ ಶಿಬಿ ಅಷ್ಟೇ. ಅದರಿಂದಾಗಿ ಅವನು ಫುಡ್ ಲೈನನ್ನು ಕತ್ತರಿಸೋ ಅಂತಹ ನಿಟ್ಟಿನಲ್ಲೇ ಇಲ್ಲ. ಇಡೀ ಜಗತ್ತಿನ ಏನು ಜೀವೋ ಜೀವಸ್ಯ ಜೀವನಂ ಅಂತನ್ನುವ ಭಾಗವತದ ಒಂದು ಫುಡ್ ಲೈನ್ ಏನಿದೆ, ಜೀವ ಜೀವನ ಜೀವನ ಅಂತ. ಇವ್ರು ಕಾರಾಂತರ ಕೇಳೋದಲ್ಲ, ಗಿಡಗಾನೇ ಕೇಳಿದೆ ಅವನ್ನ ಫುಡ್ ಲೈನ್. ಅದೇ 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 ಅಲ್ಲ, ಅವ್ರು ಸಂಸ್ಕೃತ ಓದಿಲ್ವಲ್ಲ.
ಇದು ನಮ್ಮ ಗುರುಗಳಿಗೆ ಒಂದು ಸರ್ತಿ ಬಂದು ಯಾರೋ ಮೂಕಜ್ಜಿಯ ಕನಸುಗಳು ತಂದು ಕೊಟ್ಟರು. ತೆಗೆದು ನೋಡಿದ್ರು. ಅದು ಅವ್ರ ಕಾರ್ಯಂತರ ಎದುರುಗಡೆನೆ ತಮಾಷೆ ಮಾಡಿದ್ದಾಗಿದೆ. ಕೃಷ್ಣನು ಹೇಳುತ್ತಾನೆ ವರ್ಣಸಂಕರ ಅನ್ನೋದು ಅಪಾಯಕಾರಿ ಅಂತ ಹೇಳಿ ಓದಿದ್ರು ಅದನ್ನು. ಪಾಪ ಮೂಕಜ್ಜಿಗೆ ಗೊತ್ತಿಲ್ಲ, ಅದು ಕೃಷ್ಣ ಹೇಳಲೇ ಇಲ್ಲ, ಹೇಳಿದ ಅರ್ಜುನ. ಸ್ತ್ರೀಚು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂತ ಹೇಳಿದ ಅರ್ಜುನ. ವಾರ್ಷ್ಣೇಯ ಕೃಷ್ಣನೇ, ಹೆಣ್ಣು ಮಕ್ಕಳೆಲ್ಲ ದುಷ್ಟರಾದ್ರೆ ವರ್ಣಸಂಕರ ಆಗತ್ತೆ. ಹೆಣ್ಣು ಒಬ್ಬಳು ದಾರಿ ಕೆಟ್ಟರೆ ಇಡೀ ಸಮಾಜ ದಾರಿ ಕೆಡತ್ತೆ ಅಂತ ಅದರ ಅರ್ಥ. ಅದನ್ನು ಹೇಳಿದ್ದು ಅರ್ಜುನನೇ ವಿನಃ ಕೃಷ್ಣ ಅಲ್ಲ. ಪಾಪ ಮೂಕಜ್ಜಿಗೇನು ಗೊತ್ತು ಅಂತ. ಅದು ಮೂಕಜ್ಜಿಗೇನು ಗೊತ್ತು ಅಂದ್ರೆ ಕಾರಂತರಿಗೇನು ಗೊತ್ತು ಅಂತ ಅರ್ಥ. ಅವ್ರು ತಾನೇ ಸೃಷ್ಟಿ ಮಾಡಿದ್ದು. ಹಾಗೆ ಇರ್ಲಿ. ಯಾಕೆ ಹೇಳಿದ್ದು ಅಂತಂದ್ರೆ, ಶಿಬಿ ಅಭಯದಾನ ಅನ್ನುವ ಒಂದು ವ್ರತವನ್ನ ಇಟ್ಟುಕೊಂಡವ. ನತ್ವಂ ವಾಚಾ ಹೃದಯೇನಾಪಿ ರಾಜನ್ ಪರೀಪ್ಸಮಾನೋ ಮಾವಮಂಸ್ಥಾ ನರೇಂದ್ರ. ಅನಂತ ಲೋಕಗಳಿದೆ ನಿನಗೆ. ತಾನಸ್ತ್ವಂ ಲೋಕಾನ್ ಪ್ರತಿಪದ್ಯಸ್ವ ರಾಜನ್ ಮಯಾ ದತ್ತಾನ್ಯದಿ ನೇಷ್ಟಕ್ರಯಸ್ತೆ ನಚಾಹಂ ತಾನ್ ಪ್ರತಿಪದ್ಯ ದತ್ವಾ ಯತ್ರ ತ್ವಂ ತಾತ ಗಂತಾಸಿ ಲೋಕಾನ್. ನಾನು ಕೊಟ್ಟ ಮೇಲೆ ಹಳಹಳಿಸುವುದಿಲ್ಲ. ಇದು ಮೊದಲನೆಯದ್ದು. ಎರಡನೆಯದ್ದು, ನಾನು ಹೇಗೂ ಹೋಗಬಾರದು ಅಲ್ಲಿಗೆ ಅಂತ ಅನ್ಕೊಂಡಿದ್ದೆ, ಅದರಿಂದಾಗಿ ಸ್ವೀಕಾರ ಮಾಡು. ಯಥಾತ್ವಮಿಂದ್ರ ಪ್ರತಿಮ ಪ್ರಭಾವ ತೇ ಚಾಪ್ಯನಂತ ನರ ದೇವಲೋಕಾ ತಥಾದ್ಯ ಲೋಕೆ ನರಮೇನ್ಯದತ್ತೆ ತಸ್ಮಾತ್ ಶಿಬೇನಾಭಿನಂದಾಮಿ ವಾಚನ್. ಇಲ್ಲ, ನಾನು ತಗೊಳ್ಳೋಲ್ಲ ಅಂದ. ಆಗ ಅಷ್ಟೂ ಜನ ಮುಖ ನೋಡಿಕೊಂಡು ಅಷ್ಟಕ ಹೇಳ್ತಾನೆ ಅವರೆಲ್ಲರ ಪ್ರತಿನಿಧಿಯಾಗಿ, ನ ಚೈದೈಕೈಕಚೋ ರಾಜನ್ ಲೋಕಾನ್ನ ಪ್ರತಿನಂದಸಿ ಸರ್ವೇ ಪ್ರದಾಯ ತಾನ್ ಲೋಕಾನ್ ಗಂತಾರೋ ನರಕಂ ವಯಂ. ಆಯ್ತು, ಒಬ್ಬೊಬ್ಬರು ಲೋಕ ಬೇಡ ತಾನೆ, ನಮ್ಮ 4 ಜನರ ಲೋಕ ನಿನಗೆ ಕೊಡ್ತೇವೆ. ನಾವು ನರಕಕ್ಕೆ ಹೋದೆವು, ಆದರೆ ಈ ಲೋಕಗಳಿಗೆ ಹೋಗೋಲ್ಲ, ಆಯ್ತಾ? ಯದರ ಹಾಸ್ತದ್ವದ್ವಂವಸ್ಸಂತ ಸತ್ಯಾದಿದರ್ಚಿನಃ ಅಹಂತು ನಾಭಿಗೃಹಾಮಿ ಯತ್ಕೃತಂ ನ ಮಯಾ ಪುರಾ. ನೀವ್ಯಾಕೆ ಆ ರೀತಿ ಮಾಡ್ತಾ ಇದ್ದೀರಾ? ನನಗೆ ಯಾವುದನ್ನು ಪಡೆಯುವ ಯೋಗ್ಯತೆ ಇಲ್ವೋ ಅದನ್ನು ನಾನು ಪಡೆಯೋಲ್ಲ. ನಿಮ್ಮ ಪುಣ್ಯದ ಫಲವಾಗಿ ನಾನು ಹೋಗೋದು ಅಂದ್ರೆ ನಾನು ಮಾಡದೇ ಇರೋದಕ್ಕೆ ಫಲವನ್ನು ಡಿಮ್ಯಾಂಡ್ ಮಾಡಿದ ಹಾಗೆ ತಾನೇ. ಇದು ಬಹಳ ವಿಚಿತ್ರವಾದ ಕೀ ನಮಗೆ ಕೊಡ್ತಾ ಇರೋದು ಮಹಾಭಾರತ. ಯಾವುದು ನಾವು ಮಾಡಿಲ್ವೋ ಅದನ್ನು ನಾವು ಪಡೆದ ಹಾಗೆ. ಈಗ ಹೇಳಿ, ನೀವು ಇಷ್ಟು ಮಾಡಿಬಿಟ್ರೆ ಅಷ್ಟು ಪುಣ್ಯ ಸಿಗತ್ತೆ ಅಂತಂದ್ರೆ ಒಪ್ಪೋ ಮಾತಾ? ಅದು ಅರ್ಥವಾದ ಅಲ್ವಾ? ಒಂದು ದೀಪ ಬೆಳಗ್ಬಿಟ್ರೆ ಇಷ್ಟೊಂದು ಪುಣ್ಯ ಬರುತ್ತೇರಿ ಅಂದ್ರೆ ಏನ್ರಿ ಅದು? ವಿಚಿತ್ರ ಅಲ್ವಾ? ನೀವು ಯಾವುದು ಮಾಡಿಲ್ವೋ ಅದನ್ನು ನೀವು ಕೇಳ್ತಾ ಇದ್ದೀರಾ ಅಂತ, ಅದಕ್ಕೆ ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ ಅಂತ ಈ ಪೌರಾಣಿಕರು ಹೇಳೋದಲ್ಲ. ಪುರಾಣ ಹೇಳುವವರಿಗೆ ಈ ಒಂದು ಐಡಿಯಾನೇ ಬರ್ತಾ ಇಲ್ಲ. ಏನು ಮಾಡಿಲ್ವೋ ಅದನ್ನ ಅಲ್ಲ, ಜ್ಞಾನಾದಿಗಳಿಗೆ ಕಾರಣ ಆಗಿ ಅದು ಎತ್ತರಕ್ಕೆ ಇರೋದು ಬೇರೆ, ಭೌತಿಕವಾದ ಈ ಫಲಗಳನ್ನು ಪಡಿತೀರಾ ಅಂತ ಅನ್ನೋದು ಬೇರೆ. ನಾವು ಏನು ಮಾಡಿಲ್ವೋ ಅದನ್ನು ಪಡೆದು ಬಿಡ್ತೀವಿ. ನೀವು ಈ ವೃಂದಾವನಕ್ಕೆ ಒಂದು ಸುತ್ತು ಬಂದ್ರೆ ಇಷ್ಟು ಪುಣ್ಯ ಅಂತ ಎಷ್ಟು ಪುಣ್ಯ ಹೇಳ್ತಾರೋ ಆ ಪುಣ್ಯಕ್ಕೆ ಕಾರಣವಾದ ಫಲವನ್ನು ನಾವು, ಆ ಕೆಲಸವನ್ನು ನಾವು ಮಾಡಿದ್ದೀವಾ? ಇಲ್ಲ. ಅಂದ್ರೆ ಅದರ ಜ್ಞಾನ ಬರುತ್ತೆ ಅಂತ ಅರ್ಥ ಅದಕ್ಕೆ. ಇವಾಗ ನೀವು ಒಂದು ಮಹಾಭಾರತದ ಶ್ಲೋಕವನ್ನು ಓದಿದ್ರೆ ಇಷ್ಟು ಮಾಡಿದ ಹಾಗೆ ಅದರ ಜ್ಞಾನ ಬರುತ್ತೆ. ಸುಹಯಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತಯ ಸುಕೃತಾಯಿಮಾಹ. ನೀವು ಒಂದು ನಮಸ್ಕಾರವನ್ನು ಮಾಡಿದರೆ
10 ಅಶ್ವಮೇಧ ಯಾಗ ಮಾಡಿದ ಫಲ. ಅಂದರೆ 10 ಅಶ್ವಮೇಧ ಮಾಡಿದರೆ ಏನು ಜ್ಞಾನಾದಿಗಳು ಬರಬೇಕೋ ಅಷ್ಟು ಫಲ ನಮಸ್ಕಾರವನ್ನು ಜ್ಞಾನಪೂರ್ವಕವಾಗಿ ಮಾಡಿದ್ರೂ ಬರುತ್ತೆ ಅಂತ. ಮತ್ತೆ ಒಂದು ಆ ತರಹ ಅವರು ಹೇಳುವ ರೀತಿಯಲ್ಲೇ ನಮಸ್ಕಾರ ಮಾಡೋದು ಅಷ್ಟು ಕಷ್ಟ ಕೂಡ. ದೇವರನ್ನು ನೋಡ್ತಾ, ದೇವರನ್ನೇ ಮನದಲ್ಲಿ ನೆನಿತಾ, ದೇವರ ಸ್ತೋತ್ರವನ್ನು ಮಾಡ್ತಾ ದಂಡ ಪ್ರಣಾಮ ಮಾಡೋದು ಅಷ್ಟು ಕಷ್ಟ ಅಂತ ಅರ್ಥ. ಆ ಅರ್ಥವೇ ವಿನಃ ನೀವು ಹೆಂಗ್ ನಮಸ್ಕಾರ ಮಾಡಿದ್ರು ತೊಂದರೆ ಇಲ್ಲ, 10 ಅಶ್ವಮೇಧ ಯಾಗ ಬರುತ್ತೆ ಅಂದ್ರೆ ಯಾಗದ ಫಲ ಬರುತ್ತೆ ಅಂದ್ರೆ ಏನರ್ಥ? ಅದನ್ನ ವರ್ಬಲ್ಲಾಗಿ ತಗೊಳ್ಬಾರದು ಅನ್ನೋದು ಗೊತ್ತಾಗಿಲ್ಲ. ಹಾಗಲ್ಲ ಅದು. ಅದರಿಂದಾಗಿ ಇವರು ನೀವು ಇಷ್ಟು ಮಾಡ್ಬಿಡಿ ಇಷ್ಟು ಪುಣ್ಯ ಬರುತ್ತೆ ಅಂತ ಹೇಳೋದು, ಇದನ್ನ ಮಾಡದೆ ಹೋದ್ರೆ ಇಷ್ಟು ಪಾಪ ಬರುತ್ತೆ ಅಂತ ಹೇಳೋದು, ಅದು ಎಲ್ಲವೂ ಅರ್ಥವಾದ ಅದು. ಅದಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ. ಆದ್ದರಿಂದ ಏನದು, ನೀವು ಓಡಾಡ್ಕೊಂಡು ಹಲ್ಲುಜ್ಜಿದ್ರೆ ಏನೋ ಹೇಳ್ತಾರೆ, ಓಡಾಡ್ಕೊಂಡು ಹಲ್ಲುಜ್ಜಿದ್ರೆ ಇಷ್ಟೊಂದು ಪಾಪ ಬರುತ್ತೆ ಅಂತ ಹೇಳ್ತಾರೆ. ಗೋವನ್ನು ಕೊಂದು ತಿಂದ ಫಲ ಅಂತಾರೆ. ಓಡಾಡ್ಕೊಂಡು ಹಲ್ಲುಜ್ಜಿದ್ರೆ ಗೋವನ್ನು ತಿಂದ ಫಲ ಅಂತಲ್ಲ, ಓಡಾಡ್ಕೊಂಡು ಹಲ್ಲುಜ್ಜಬೇಕು ಅಂತ ಹೇಳೋದಲ್ಲ ನಾನು. ಆದರೆ ಆ ಓಡಾಡ್ಕೊಂಡು ಹಲ್ಲುಜ್ಜೋದಕ್ಕೆ ಎಷ್ಟು ಎಫರ್ಟ್ ಬೇಕೋ ಅಷ್ಟೇ ಎಫರ್ಟಿನಿಂದ ಒಂದು ಹಸುವನ್ನು ಕತ್ತರಿಸಲಿಕ್ಕಾಗತ್ತಾ ಅಂತ ಪ್ರಶ್ನೆ. ಉಪ್ಪನ್ನ ಕೈಯಲ್ಲಿ ಬಡಿಸ್ಬಿಟ್ರೆ ಬ್ರಹ್ಮಹತ್ಯೆ. ಎರಡು ಒಂದೇನಾ? ಒಬ್ಬ ಬ್ರಾಹ್ಮಣನನ್ನ ಕೊಲ್ಲೋದು ಅಂತಂದ್ರೆ ಒಬ್ಬ ವ್ಯಕ್ತಿ ಅವನಿಗೆ ಹೋಗಿ ಹಿಂಗೆ ಚುಚ್ಚಬೇಕು, ಅವನೇನು ತಡೆಯೋದಿಲ್ವೇ? ಎಷ್ಟು ಕಷ್ಟ ಇದೆ. ಈ ಎಫರ್ಟಿಗೂ ಆ ಎಫರ್ಟಿಗೂ ಸಂಬಂಧವೇ ಇಲ್ಲ ಒಂದಕ್ಕೊಂದಕ್ಕೆ. ಅದಕ್ಕೆ ಯೋಚನೆ ಮಾಡಬೇಕು, ಇದು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತ ಯೋಚನೆ ಮಾಡಬೇಕು. ಇದು ಅರ್ಥವಾದವಾ ಹೇಗೆ ಅದೆಲ್ಲ ನೋಡಬೇಕು. ಎಲ್ಲ ಸೇರಿಸಿ ಕೊಡ್ತೇವೆ. ಅದಕ್ಕೆ ಅವನು ಹೇಳಿದ, ಇಲ್ಲ ಇಲ್ಲ, ನಾನು ಯಾವುದನ್ನು ಮಾಡಿಲ್ವೋ ಅದನ್ನ ಹೆಂಗೆ ನಾನು ತಗೊಳ್ಳಿ ಅಲ್ವಾ? ಅಲಿಪ್ ಸಮಾನಸ್ಯ ತುಮೇ ಯದುಕ್ತಂ ನ ತಥಾಸ್ತಿಹ ನರೇಂದ್ರ ಸಿಂಹ ಅಸ್ಯ ಪ್ರಧಾನಸ್ಯ ಯದೇವ ಯುಕ್ತಂ ತಸ್ಯೈವ ಚಾನಂತ ಫಲಂ ಭವಿಷ್ಯಂ. ಈ ರೀತಿ ಹೇಳ್ತಾ ಇರುವಾಗ ಯಯಾತಿಯ ಹಿಂದ್ಗಡೆ ಏನ್ ನಡೀತಾ ಇದೆ ಅದನ್ನ ಅಷ್ಟಕ ನೋಡ್ತಾನೆ. ಯಯಾತಿ ಗೊತ್ತಿಲ್ಲ, ಮಾತಾಡ್ತಾ ಇದ್ದಾನೆ, ಇಲ್ಲ ನಾನು ತಗೊಳ್ಳೋಲ್ಲ. ಅದು ಬರ್ತಾ ಇದೆ. ಅಷ್ಟಕ ನೋಡಿದ, ಕಸ್ಯೈತೆ ಪ್ರತಿದೃಶ್ಯಂತೆ ರಥ ಪಂಚ ಹಿರಣ್ಮಯಾ ಉಚ್ಚೈಸ್ಸಂತ ಪ್ರಕಾಶಂತೆ ಜ್ವಲಂತೋಗ್ನಿಶಿಖಾ ಇವ. ಹಾಗಾದ್ರೆ ಆ 5 ಬಂಗಾರದ ರಥಗಳು ಇಳಿತಾ ಇದೆಯಲ್ಲ, ಯಾರಿಗಾಗಿ ಬರ್ತಾ ಇರೋದು ಅಂತ ಕೇಳಿದ ಅಷ್ಟಕ. ಭವತಾಂ ಮಮ ಚೈವೇತೆ ರಥ ಭಾಂತಿ ಹಿರಣ್ಮಯಾ ಆರುಶ್ಚೈತೇಚು ಗಂತವ್ಯಂ ಭವದ್ಭಿಶ್ಚ ಮಯಾತಃ. ಆಗ ಯಯಾತಿ ಕೂಡಲೇ ಗೊತ್ತಾಯ್ತು. ಅವನು ಹೇಳ್ದ, ನಿಮಗೂ ನಮಗೂ ಸೇರಿಸಿ ಬರ್ತಾ ಇರೋದು ಅದು. ಅಷ್ಟಕೌವಾಚ ಆತಿಷ್ಠಸ್ವ ರಥಂ ರಾಜನ್ ವಿಕ್ರಮಸ್ವ ವಿಹಾಯತ ವಯಮಪ್ಯನುಯಾಸ್ಯಾಮೋ ಯದಾ ಕಾಲೋ ಭವಿಷ್ಯತಿ. ಅದಕ್ಕೆ ಅಷ್ಟಕ ಹೇಳ್ದ, ಹಾಗಾದ್ರೆ ಯಾಕೆ ತಡ ಮಾಡ್ತೀನಿ, ನೀನು ಹತ್ತು ಹೋಗು, ನಾವು ಯಾವಾಗ ಬರಬೇಕೋ ಬರ್ತೀವಿ ಇಂದ, ಆಮೇಲೆ ಬರ್ತೀವಿ ಅಂತಂದ. ಯಯಾತಿರುವಾಚ ಸರ್ವೈರಿದಾನೀಂ ಗಂತವ್ಯಂ ಸಹಸ್ವರ್ಗೋ ಜಿತೋ ಯತಃ ಯೇಷವೋ ವಿರಜ ಪಂಥಾ ದೃಶ್ಯತೆ ದೇವ ಸದ್ಮಗಃ. ಇಲ್ಲ ಇಲ್ಲ, ಎಲ್ಲರೂ ಹೋಗಬೇಕು, ಎಲ್ಲರೂ ಹೋಗ್ಲಿಕ್ಕಾಗಿ ಈ ರಥ ಬಂದಿರೋದು. ಅಷ್ಟಕೌವಾಚ ಅಹಂ ಮನ್ಯೇ ಪೂರ್ವಮೇಕೋಭಿಗಂತ ಸಖಾಚೇಂದ್ರ ಸರ್ವಥಾ ಮೇ ಮಹಾತ್ಮ ಕಸ್ಮಾದೇವಂ ಶಿಬಿನೋ ಔಶೀನರೋಯಂ ಏಕೋತ್ಯಯಾತ್ ಸರ್ವಂ ವೇಗೇನ ವಾಹಾನ್. ಆಗ ಒಂದು ವಿಚಿತ್ರ ಘಟನೆ ಆಯಿತು. ಅವರು ಶಿಬಿ ಔಶೀನರ ಬರಬೇಕು ಅಂದ ಅವನು. ಅವಾಗ ಇವನಿಗೆ ಆಶ್ಚರ್ಯ, ಅಷ್ಟಕನಿಗೆ. ಅಲ್ಲ, ನಾನು ಅಂದುಕೊಂಡಿದ್ದೆ ಇಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರನಾದ ಗೆಳೆಯ, ನಾನು ರಾಜ್ಯಭಾರ ಮಾಡಬೇಕಾದ್ರೆ ಇಂದ್ರನೊಟ್ಟಿಗೆ ಬೇಕಾಷ್ಟು ಸಂವಹನ ಮಾಡಿದ್ದೆ, ಇಂದ್ರನೊಟ್ಟಿಗೆ ಮೈತ್ರಿ ಇತ್ತು.
ಆದರೆ ನಾನು ಮೊದಲು ಹೋಗ್ತಾ ಇಲ್ಲ, ಶಿಬಿ ಔಶೀನರನ ಹೆಸರು ಯಾಕೆ ಕರಿತಾ ಇದ್ದಾರೆ? ಅದಕ್ಕೆ ಅವನು ಹೇಳ್ತಾನೆ, ಅದದಾದ್ದೇವಯಾನಾಯ ಯಾವದ್ವಿತ್ತಮತನ್ ಅನಿಂದಿತ ಉಶೀನರಸ್ಯ ಪುತ್ರೋಯಂ ತಸ್ಮಾತ್ ಶ್ರೇಷ್ಠೋ ಹಿ ವಶ್ಯಭಿಃ. ಶಿಬಿ ಇದ್ದಾನಲ್ಲ, ಅವನಲ್ಲಿ ನಮ್ಮೆಲ್ಲರಿಗಿಂತ ಹೆಚ್ಚಿನ ಗುಣಗಳಿದೆ. ಏನೇನಿದೆ? ದಾನಂ ಶೌಚಂ ಸತ್ಯಮಥೋ ಹ್ಯಹಿಂಸಾ ಹ್ರೀಹಿ ಶ್ರೀಹಿ ತಿತಿಕ್ಷಾ ಸಮತಾ ಆನೃಚಂಸ್ಯಂ ರಾಜಂತಿ ಏತಾನಿ ಅಥ ಸರ್ವಾಣಿ ರಾಜ್ಞಿ ಶಿಬೌ ಸ್ಥಿತಾನಿ ಅಪ್ರತಿಮೆ ಸ್ವಬುದ್ಧ್ಯಾ ಏವಂ ವೃತ್ತಂ ಹ್ರೀನಿ ಚೇವಿ ಬಿಭರ್ತಿ ತಸ್ಮಾತ್ ಶಿಭಿ ಅಭಿಗಂತಾರಥೇನ. ನೋಡಿ, ಮಿತ್ರ ಅಂತ ಹೇಳಿ ಅಷ್ಟಕನನ್ನ ಮೊದಲು ಕರ್ಕೊಂಡು ಹೋಗಲಿಲ್ಲ ಇಂದ್ರ. ಶಿಬಿ, ಯಾಕೆಂದ್ರೆ ಗುಣಾನುಸಾರವಾದ ಪೂಜೆ. ಅಥಾಷ್ಟಕ ಪುನರೇವಾನ್ವ ಪೃಚ್ಛತ್ ಮಾತಾಮಹಂ ಕೌತುಕಾದಿಂದ್ರಕಲ್ಪಂ ಪೃಚ್ಛಾಮಿ ತ್ವಾಂ ನೃಪತೆ ಬ್ರೂಹಿ ಸತ್ಯಂ ಕುತಶ್ಚ ಕಶ್ಚಾಸಿ ಕಥಂ ತ್ವಮಾಗಾಹ ಕೃತಂ ತ್ವಯಾ ಯದ್ಧಿನ ತಶ್ಚ ಕರ್ತಾ ಲೋಕೆ ತ್ವಧನ್ಯೋ ಬ್ರಾಹ್ಮಣ ಕ್ಷತ್ರಿಯೋ ವಾ. ಆಗ ಕೇಳಿದ, ನಿಜವಾಗಿ ಹೇಳಬೇಕು, ನೀನು ಎಲ್ಲಿಂದ ಬಂದಿ? ನೀನು ಯಾರು? ಇಲ್ಲಿಗೆ ಹೇಗೆ ಬಂದಿ? ನೀನು ಮಾಡಿದ ಈ ಒಂದು ಕೆಲಸವನ್ನು ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು? ಯಯಾತಿರಸ್ಮಿನ್ ಹುಶಸ್ಯ ಪುತ್ರ ಪೂರ್ವೋಪಿತ ಸರ್ವಭೌಮಸ್ತ್ವಿಹಾತಂ ಗುಹ್ಯಂ ಮಂತ್ರಂ ಮಾಮಕೇಭ್ಯೋ ಬ್ರವೀಮಿ ಮಾತಾಮಹೋ ಭವತಾಂ ಸುಪ್ರಕಾಶಃ. ನಾನು ಯಯಾತಿ, ನಹುಚನ ಮಗ, ಪೂರ್ವಿನ ತಂದೆ, ಚಕ್ರವರ್ತಿಯಾಗಿದ್ದೆ. ನಿಮಗೊಂದು ರಹಸ್ಯ ಹೇಳ, ನಿಮ್ಮ ಮಾತಾಮಹ ನಾನೇ. ನಿಮ್ಮ ತಾಯಿಯ ತಂದೆ ನಾನು. ಸರ್ವಾಮಿಮಾಂ ಪೃಥಿವೀಂ ನಿರ್ಜಿಗಾಯ ವೃದ್ಧಾಂ ಮಹೀಂ ಅದದಾಂ ಬ್ರಾಹ್ಮಣೇಭ್ಯ. ಈ ಎಲ್ಲ ಭೂಮಿಯನ್ನು ಗೆದ್ದೆ, ಬೇಕಾಷ್ಟು ಭೂದಾನ ಮಾಡಿದೆ. ಮೇಧ್ಯಾನ್ ಅಶ್ವಾನ್ ನೈಕ ಶಸ್ತಾನ್ ಸ್ವರೂಪಾನ್ ತದಾ ದೇವಾ ಪುಣ್ಯಭಾಜೋ ಭವಂತಿ ಅದಾಮಹಾಂ ಪೃಥಿವೀಂ ಬ್ರಾಹ್ಮಣೇಭ್ಯ. ಸಮಗ್ರವನ್ನ ದಾನ ಮಾಡಿದ್ದೇನೆ, ಅನ್ನದಾನ ಮಾಡಿದ್ದೇನೆ, ಗೋದಾನ ಮಾಡಿದ್ದೇನೆ, ಸುವರ್ಣದಾನ ಮಾಡಿದ್ದೇನೆ, ಧನದಾನ ಮಾಡಿದ್ದೇನೆ, ಅಶ್ವದಾನ ಮಾಡಿದ್ದೇನೆ, ಗಜದಾನ ಮಾಡಿದ್ದೇನೆ. ಸತ್ಯೇನ ಮೇದ್ಯೌಶ್ಚ ವಸುಂಧರಾಚ ತಥೈವಾಗ್ನಿರ್ಜ್ವಲತೆ ಮಾನುಚೇಚು ನಮೇ ವೃಥಾ ವ್ಯಾಹೃತಮೇವ ವಾಕ್ಯಂ ಸತ್ಯಂ ಹಿ ಸಂತ ಪ್ರತಿಪೂಜಯಂತಿ. ಒಂದೇ ಒಂದು ವ್ಯರ್ಥವಾದ ಮಾತಾಡಿಲ್ಲ, ಒಂದೇ ಒಂದು ತಪ್ಪಾದ ಮಾತನ್ನಾಡಿಲ್ಲ. ಸಾಧ್ವಷ್ಟಕ ಪ್ರಬ್ರವೀಮೈಹ ಸತ್ಯಂ ಪ್ರತರ್ದನಂ ವಸುಮಂತಂ ಚಿವಿಂಚ ಸರ್ವೇ ದೇವಾ ಮುನಯಶ್ಚ ಲೋಕಾಃ ಸತ್ಯೇನ ಪೂಜ್ಯ ಇತಿ ಮೇ ಮನೋಗತಂ. ಸತ್ಯ ಅನ್ನೋದು ಸಿದ್ಧಿಸಿತು ಅಂದರೆ ಇನ್ನು ಕೊಡದೇ ಇರೋದು ಯಾವುದೂ ಇಲ್ಲ. ಯೋ ನ ಸರ್ವಜಿತಂ ತರ್ವಂ ಯಥಾವೃತ್ತಂ ನಿವೇದಯೇತ್ ಅನಸೂಯುರ್ದ್ವಿಜಾಜ್ಞೇಭ್ಯ ಸಭಜೆನ್ನ ಸಲೋಕತಾಂ. ಜ್ಞಾನಿಗಳಿಗೆ ಸಲ್ಲಬೇಕು, ಜ್ಞಾನಿಗಳ ಜೊತೆಗಿರಬೇಕು, ಸಜ್ಜನರ ಸಮೀಪ ಇರಬೇಕು. ಇದು ನನ್ನ ಯಶಸ್ಸಿನ ಗುಟ್ಟು. ಏವಂ ರಾಜನ್ ಸಮಹಾತ್ಮಾಯ ಯಾತಿ ಸ್ವದೌಹಿತ್ರೈಸ್ತಾರಿತೋ ಮಿತ್ರವರ್ಯೈ ತ್ಯಕ್ತ್ವಾ ಮಹೀಂ ಪರಮೋದಾರ ಕರ್ಮ ಸ್ವರ್ಗಂಗತಃ ಕರ್ಮಭಿರ್ವ್ಯಾಪ್ಯ ಪೃಥ್ವೀಂ. ಈ ರೀತಿ ತನ್ನ ಮಗಳ ಮಕ್ಕಳಿಂದ ಒಳ್ಳೆಯ ಲೋಕಕ್ಕೆ ಹೋದ. ಇದು ಮಹಾಭಾರತದಲ್ಲಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಬರುತ್ತೆ. ಮಾಧವಿ ಬರ್ತಾಳೆ, ಮಾಧವಿಯ ಭೇಟಿಯಾಗತ್ತೆ, ಮಾಧವಿಯ ಎತ್ತರ ಎಲ್ಲ ಅಲ್ಲಿ ತಿಳಿಯುತ್ತೆ. ಅವತ್ತಿನಿಂದ ಲೋಕದಲ್ಲಿ ತ್ರೀಣಿ ಶ್ರಾದ್ಧೇ ಪವಿತ್ರಾಣಿ ದೌಹಿತ್ರ ಕುತಪಃ ತಿಲಾಹ. ಶ್ರಾದ್ದದಲ್ಲಿ 3 ಇರಲೇಬೇಕು. ದೌಹಿತ್ರ, ಮಗಳ ಮಗ ಇದ್ರೆ ಪಿತೃಗಳಿಗೆ ಪ್ರೀತಿ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಕ್ಕ ತಂಗಿಯರ ಜೊತೆ
ಅಣ್ಣ ತಮ್ಮಂದಿರು ಚೆನ್ನಾಗಿ ಇರಬೇಕು ಅನ್ನೋದ್ರ ಇದು ಉದ್ದೇಶ ಅಲ್ವಾ. ದೌಹಿತ್ರ ಇರಬೇಕು ಅಂದ್ರೆ ಏನರ್ಥ, ಮನೆಗೆ ಬಂದು ಹೋಗೋ ಹಾಗಿರ್ಬೇಕು ಅಂತ. ಹಾಗೆ ಇಬ್ರು ಎಫರ್ಟು ಬೇಕು. ಯಾಕೆಂದ್ರೆ ಇವರು ಒಡಕು ಉಂಟು ಮಾಡುವಂತಹ ಕೆಲಸವನ್ನ ಚೆನ್ನಾಗಿ, ಅವಾಗೆಲ್ಲ ಹೇಗಿತ್ತು ಅಂದ್ರೆ ತಂಗಿಗೆ ಅಥವಾ ಅಕ್ಕನಿಗೆ ಕಷ್ಟ ಬಂದರೆ ಆಸ್ತಿ ಕೊಡೋದು ಅಂತ. ಸುಖವಾಗಿದ್ರೆ ಅವಳಿಗೆ ಆಸ್ತಿ ಇಲ್ಲ. ಈಗ ಏನಿದ್ರೂ ಆಸ್ತಿ ಅಂತ ಹೇಳಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಶುರು ಆಗುತ್ತೆ. ಇದು ಎಲ್ಲ ಸಮಸ್ಯೆಗಳಿವೆಲ್ಲ. ಅದರಿಂದಾಗಿ ಅಕ್ಕ ತಂಗಿಯರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಉಪದೇಶ ಮಾಡುವಂತಹ ಒಂದು ಅಧಿಕಾರವೇ ಇರಲ್ಲ. ಇವಾಗ ನಮ್ಮಂಥವ್ರಿಗೆ ಅಕ್ಕ ತಂಗಿಯರಿಲ್ಲ. ಇರುವವರು ಏನೋ ತಗಾದೆ ಎತ್ಕೊಂಡಿರ್ತಾರೆ. ಅವ್ರು ಹೆಂಗೆ ಉಪದೇಶ ಮಾಡೋದು? ಅಕಸ್ಮಾತ್ ನಮಗೆ ಅಕ್ಕ ತಂಗಿಯರಿಲ್ಲ, ನಾವು ಹೇಳ್ತೀವಿ ಅಂತ ಇಟ್ಕೊಳ್ಳಿ. ನೋಡಿದ್ಯಾ, ಅವ್ರಿಗೇನು ಇಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ, ಇದ್ದಾಗ ಕಷ್ಟ ಗೊತ್ತಾಗಿರೋದು ಅಂತಾರೆ. ಈ ಭಾರಿ ಕಷ್ಟ. ನಾವು ಹೆಂಗೆ ಹೇಳೋದು? ಅಕ್ಕ ತಂಗಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಿಮಗಿಲ್ಲಲ್ಲಪ್ಪ, ಇದ್ರೆ ಗೊತ್ತಾಗಿರೋದು ಅಂತಾರೆ. ಇದೆಲ್ಲ ಸಮಸ್ಯೆ. ಮೊನ್ನೆ ಯಾರೋ ಒಬ್ರು, ಅದು ಬಿಡಿ, ತೀರಾ ಬಾಲಿಶವಾಗಿ ಹುಚ್ಚುಚ್ಚಾಗಿ ಹೇಳ್ತಾ ಇದ್ದ, ತಾಂಡವ ಸೀರೆಯನ್ನೇ ಕೊಡಬೇಕು ಅಂತ. ಅವನೋ ಒಬ್ಬ ಪೆಕ್ರ ತಾಂಡವ ಸೀರೆಯನ್ನು ಕೊಡಬೇಕು. ಎಲ್ಲಿ ಆ ಥರ ಎಲ್ಲಿದೆ? ಎಲ್ಲ ಈ ಅರ್ವಾಚೀನ, ನಾಗಪಂಚಮಿ ಅವೆಲ್ಲ ತೀರಾ ಅರ್ವಾಚೀನ ರೀ. ಅದು ಪ್ರಾಚೀನ ಏನ್ರಿ ಅದು? ಅದೂ ಗೊತ್ತಾಗಲ್ಲ ಇವ್ರಿಗೆ. ಅದಕ್ಕೆ ಕೆಳಗಡೆ ಯಾರೋ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದಿದ್ರು, ಈಗಿನ ಕಾಲದ ಅಕ್ಕ ತಂಗಿಯರನ್ನು ನೀವು ನೋಡಿಲ್ಲ, ನಿಮಗೆ ಗೊತ್ತಿಲ್ಲ ಅವರು ಯಾವ ರೀತಿ ಕಾಡ್ತಾರೆ ಅಂತ ಹೇಳಿ ಅವನು ಯಾರೋ ಒಬ್ಬ ನೊಂದವ ಹಾಕಿದ್ದ. ಅದರಿಂದಾಗಿ ಇವತ್ತಿನ ಪರಿಸ್ಥಿತಿ ಬೇರೆ, ಅವತ್ತಿನ ಪರಿಸ್ಥಿತಿ ಬೇರೆ. ಅದರಿಂದಾಗಿ ಮಾತಾಮಹ ಇದು ಇವನಿಗೆ ತಂದೆಯ ಒಬ್ಬ ಮಗಳ ಮಕ್ಕಳು ಬರಬೇಕು, ತಂದೆಗೆ ಪ್ರೀತಿ ಅಂದ್ರೆ ಅದಕ್ಕೆ ಪೂರಕವಾದ ಬೇರೆ ವಾತಾವರಣಗಳು ಚೆನ್ನಾಗಿದ್ದಿರಬೇಕು ಅಂತಲ್ವಾ ಅರ್ಥ. ತ್ರೀಣಿ ಶ್ರಾದ್ಧೆ ಪವಿತ್ರಾಣಿ ದೌಹಿತ್ರ ಕುತಪಃ ತಿಲಾಹ. 2 ಜಡ ಬಿಸಿ ಬಂದು ನೆಲ ಕಾದಿರಬೇಕು ಶ್ರಾದ್ದ ಮಾಡಬೇಕಾದ್ರೆ. ಆಮೇಲೆ ಎಳ್ಳು ಬಳಸ್ಬೇಕು, ತೊಂದರೆ ಇಲ್ಲ. 3ನೇದ್ದು ಜೀವ ದೌಹಿತ್ರ, ಅವನು ಚೆನ್ನಾಗಿರ್ಬೇಕು ಅಂತಂದ್ರೆ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಅಕ್ಕ ತಂಗಿಯರ ಸಂಬಂಧ ಚೆನ್ನಾಗಿರ್ಬೇಕು. ಚೆನ್ನಾಗಿರೋದು ಬಿಟ್ಟಿರೋದು ಅವ್ರ ಕೈನಲ್ಲಿ ತಾನೇ ಇರೋದು ಅಲ್ವಾ. ಅದರಿಂದಾಗಿ ಹೀಗೆ ಹೇಳಬಹುದು, ಅಕ್ಕ ತಂಗಿಯರಿಗೆ ಒಂದು ಆಸೆ ಒಂದು ಮಿತಿಯಲ್ಲಿರಲಿ. ನೀವು ನಿಮ್ಮ ಮನೆ ಕಡೆ ಇವತ್ತಿನ ಪರಿಭಾಷೆಯಲ್ಲಿ ವೆಲ್ ಸೆಟಲ್ಡ್ ಆಗಿದ್ರೆ ತಂದೆಯ ಆಸ್ತಿ ಮೇಲೆ ಬಿಟ್ಬಿಡಿ. ನೀವು ಔದಾರ್ಯದಿಂದ ಇಲ್ಲ ನನಗೇನು ಬೇಡ ಸುಖವಾಗಿದ್ದೀನಿ ಅಂತ ಹೇಳಿ, ಅವಾಗ ಸಂಬಂಧ ಉಳಿಯುತ್ತೆ. ಇಲ್ಲ ಅಂದ್ರೆ ಅವರು ನಿಮ್ಮನ್ನ ಹೆಂಗ್ ನೋಡ್ಬೇಕು? ನೀವು ಕಾಡ್ತಾ ಇದ್ರೆ ಇದೆಲ್ಲ, ಇದು ಒಂದಲ್ಲ, 108 ಸಮಸ್ಯೆಗಳಿದೆ. ಅವತ್ತಿನ ಕಾಲದ ಆಶಯವನ್ನು ನಾನು ಹೇಳ್ತಾ ಇರೋದೇ ವಿನಃ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಉಪದೇಶ ಕೊಡಲಿಕ್ಕೆ ನಾನು ಯೋಗ್ಯನಾದ ವ್ಯಕ್ತಿ ಅಲ್ಲ. ಪುರಾಣದ ಆಶಯ ಹೀಗಿದೆ ಅಂತ ಅಷ್ಟೇ ಹೇಳ್ಬೋದು. ಯಾರಾದರೂ ತಿರುಗಿಸಿ ಕೇಳಿದ್ರೆ ನಿನಗೇನಯ್ಯ ಗೊತ್ತು ಅಂತ ಹೇಳಿದ್ರೆ ಯಾರು ಇದಾರ ಅಂದ್ರೆ ಯಾರು ಇಲ್ಲಪ್ಪ, ಯಾರಿಲ್ಲ. ನಾವಿಬ್ರು ಅಣ್ಣ ತಮ್ಮಂದ್ರು ಇದ್ದೀವಿ. ನಮ್ಮಪ್ಪನಿಗೆ ನಾವಿಬ್ರು ಅಣ್ಣ ತಮ್ಮಂದ್ರು. ನಮ್ಮಿಬ್ಬರ ನಡುವೆ ಈ ಜಗಳ ಬರಲ್ಲ, ಮುಂದೆಯೂ ಬರಲ್ಲ. ಯಾಕೆ ಅಂತಂದ್ರೆ ಮೂಲಭೂತವಾಗಿ ಬೇಕಾಗಿರೋದು ಜಗಳ ಆಡ್ಲಿಕ್ಕೆ ಆಸ್ತಿ ಇಲ್ಲ, ಅದರಿಂದಾಗಿ ಸುಖ. ಆಯ್ತಾ? ಇದೇ ಉಪದೇಶವನ್ನು ಊರವ್ರಿಗೆಲ್ಲ ಕೊಡ್ಬೋದಾ ಅಂದ್ರೆ ಗೊತ್ತಿಲ್ಲಪ್ಪ. ಶಾಸ್ತ್ರದ ಉದ್ದೇಶ ಹೀಗಿದೆ. ನಿಮಗಿದ್ದಿದ್ರೆ ನೀವೇನು ನೋಡ್ತಾ ಇದ್ರಿ ಅದು ಗೊತ್ತಿಲ್ಲ. ನಾವು ಇವಾಗಂತೂ ಹೀಗಿದ್ದೀವಿ ಅಷ್ಟೇ. ಅದರಿಂದಾಗಿ ಸಮಾಜದ ಮುಂದೆ ಶಾಸ್ತ್ರದ ಆಶಯ ಇದು ಅಂತ ತೆರೆದಿಡುವ ಒಂದು
ಭಾಷೆಯನ್ನು ದೇವರು ಕೊಟ್ಟಿದ್ದಾನಷ್ಟೇ ವಿನಃ ಉಪದೇಶ ಮಾಡೋ ಯೋಗ್ಯತೆ ನಮಗಿಲ್ಲ. ಆದರೆ ವಾಸ್ತವವಾಗಿ ಹೀಗೆ ಇಟ್ಕೊಳ್ಬೇಕಾದ್ರೆ ನೋಡಿ, ಇಬ್ಬರಿಗೂ ಹೇಳಬೇಕು. ಮಗಳಿಗೂ ಹೇಳಬೇಕು, ಮಗನಿಗೂ ಹೇಳಬೇಕು. ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡಿರಿ. ಅವಶ್ಯಕತೆ ಇಲ್ಲದೆ ಹೋದರೆ ಆಸ್ತಿಗೆ ಇದು ಮಾಡಬೇಡಿ, ಡಿಮ್ಯಾಂಡ್ ಮಾಡಬೇಡಿ. ನೀವು ನೋಡಿ, ಅಕ್ಕನೋ ತಂಗಿಯೋ ಕಷ್ಟದಲ್ಲಿ ಇದ್ದರೆ ನೀವೇ ಸ್ವಪ್ರೇರಣೆಯಿಂದ ಕೊಡ್ರಿ, ನ್ಯಾಯಾಲಯದ ತನಕ ಹೋಗಬೇಡಿ. ಇಷ್ಟನ್ನು ಹೇಳಬಹುದೇನೋ, ಅವಾಗ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟು ಹೇಳಬಹುದು. ಅದರಿಂದಾಗಿ ದೌಹಿತ್ರ ಇರಬೇಕು ಅಂದ್ರೆ ಏನರ್ಥ? ಮಗಳೊಡನೆ ಚೆನ್ನಾಗಿ ಇರಬೇಕು, ಅಂದರೆ ತಂಗಿಯೊಡನೆ ಅಕ್ಕನೊಡನೆ ಚೆನ್ನಾಗಿರ್ಬೇಕು ಅಂತ ಅರ್ಥ. ಅದು ಬಿಟ್ಟು ನಾವು ಗೋಪದ್ಮ ವ್ರತ ಬರಿತೀವಿ, ಅದರಿಂದಾಗಿ ಮುಂದಿನ ಜನ್ಮದಲ್ಲಾದರೂ ಒಳ್ಳೆ ಅಣ್ಣ ತಮ್ಮಂದರು ಸಿಗ್ತಾರೆ ಅಂದರೆ ಈ ಜನ್ಮದಲ್ಲಿರೋದನ್ನು ಸರಿಯಾಗಿ ಮಾಡ್ಕೊ, ಆಮೇಲೆ ಮುಂದಿನದ್ದು ನೋಡೋಣ. ಇಲ್ಲ, ಇಂಥದ್ದೇ ನಮ್ಮಲ್ಲಿ. ಹೀಗೆ ಎಲ್ಲ ಚೆನ್ನಾಗಿ ಆಯಿತು. ಇದು ಯಯಾತಿಯ ಮಹತ್ವ ಅಂತ ಹೇಳಿ ಯಯಾತಿ ಚರಿತ್ರೆಯಲ್ಲಿ 42ನೇ ಅಧ್ಯಾಯ ಮುಗಿದಿದೆ. ಉಳಿದದ್ದು ಮುಂದಿನ ವಾರ ನೋಡೋಣ. ಈಗ ಇಮಿಡಿಯೇಟ್ ನಾಳೆ ಮಹಾಭಾರತದ ಆ ಒಂದು ಕೋರ್, ಅದೇ ಹೇಳಿದ್ನಲ್ಲ, ಅದು ಅಹಂಕಾರ ಅಲ್ಲ, ದುಃಖದಿಂದ ಹೇಳ್ತಾ ಇದ್ದೀನಿ. ಆ ಕಥೆಯನ್ನು ಯಾರೂ ಹೇಳಿರಲ್ಲ ನಿಮಗೆ. ಸಪ್ತರ್ಷಿಗಳ ವಿಚಿತ್ರವಾದ ಕಥೆ, ಅದನ್ನು ನಾಳೆ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣ ಅರ್ಪಣಮಸ್ತು.